4,25,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓನರ್ ಎಷ್ಟು ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಇದು ನಾನು ಈ ಯೂನಿಕ್ ವೆಹಿಕಲ್ ಆಗಿರೋದ್ರಿಂದ ಯಾವ ರೇಟಲ್ಲಿ ಕೊಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಓಕೆ. 4,18,000ಕ್ಕೆ ಈ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಓಕೆ. 4,18,000 ವ್ಯಾಗನರ್ LXI ವೇರಿಯಂಟ್ ಸೆಕೆಂಡ್ ಓನರ್. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ 2 ವರ್ಕಿಂಗ್ ಇದೆ. ಜಸ್ಟ್ 90,000 ರೂಪಾಯಿಗೆ ನಾನು ಆ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತೀನಿ. ಅದು ವೆಹಿಕಲ್ ನನ್ನ ಹತ್ರ ಇವತ್ತಿನ 4,60,000 ರೂಪಾಯಿಗೆ 15 ಮಾಡಲು VXI ವೇರಿಯಂಟ್ ಬರೀ 30,000 ಕಿಲೋಮೀಟರ್ ಓಡ್ರ ಅಂತ ವೆಹಿಕಲ್ ಕೊಡ್ತಾ ಇದ್ದೀನಿ. ಕಾಸ್ಟ್ 24 ಸ್ಪೆನ್ನಿ ಬೆಂಗಳೂರಲ್ಲಿ ಬೇರೆ ಬೇರೆ ತುಂಬಾ ದೊಡ್ಡ ಡೀಲರ್ಸ್ ಹತ್ರ ಹೋದ್ರೆ 100% ಲೋನ್ ಮಾಡ್ಕೊಡ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನೀವು ಗಾಡಿ ತಗೊಂಡಿರ್ತೀರ, ಪೆಟ್ರೋಲ್ ಹಾಕಿರ್ತೀರ, ಇಂಟ್ರೆಸ್ಟ್ ಕಟ್ಟಿರ್ತೀರ, ವಾಪಸ್ ನೀವು ಲೋನ್ ತೀರಿಸುವಾಗ ಅಷ್ಟೇ ಅಮೌಂಟ್ ಅಲ್ಲಿರುತ್ತೆ ವಾಪಸ್ ಕಟ್ಟೋದಕ್ಕೆ. ಓಕೆ. 2,75,000 ಎಷ್ಟು ಹೊಡಿದೆ ಸರ್ ಇದು? 56,000 ಕಿಲೋಮೀಟರ್ ಅಷ್ಟೇ. 56,000 ಕಿಲೋಮೀಟರ್ ಮಾತ್ರ ಇದೆ ಸರ್. ಇದರಲ್ಲಿ ಇನ್ನೊಂದಿದೆ, ಇದಕ್ಕಿಂತಲೂ ಲೆಸ್ ಡ್ರೈವ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಬರ್ತಾ ಇರೋದು. ಇದು ಜಸ್ಟ್ 56,000 ಓಡಿದೆ. 2009 2,15,000 ರೂಪಾಯಿಗೆ 2010 10,000 ಕಿಲೋಮೀಟರ್ ಓಡ್ರ ಅಂತ ವ್ಯಾಗನರ್ 1,85,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದೀನಿ. 1,85,000. 2014 ಮಾಡಲು i20 ಮ್ಯಾಗ್ನೋ ಆಪ್ಷನ್ ವೆಹಿಕಲ್ 4,15,000 ರೂಪಾಯಿ ವಿಷ್ಣು ಕಾರ್ಸಲ್ ಮಾತ್ರ 1,35,000 ರೂಪಾಯಿ ಗಾಡಿ ಕೊಡ್ತೀನಿ. 1,35ಕ್ಕೆ ಸ್ಯಾಂಟ್ರೋ 2007 ಮಾಡಲು. ಸರ್ ನಮಸ್ತೆ. ಸರ್ ನಮಸ್ತೆ. ನನ್ನ ಸಬ್ಸ್ಕ್ರೈಬರ್ ವಿಷ್ಣು ಕಾರ್ಸ್ ಮಾಡಿ ಅಂತ ಕೇಳ್ತಿದ್ರು. ಹೌದು ಸರ್. ಈ ವರ್ಷ 2024ರಲ್ಲಿ ನಮ್ದು ವಿಷ್ಣು ಕಾರ್ಸ್ ಇಂದ ಒಂದು ವಿಡಿಯೋ ಮಾಡಿರ್ಲಿಲ್ಲ. 2024ಕ್ಕೆ ನಾನು ಅನ್ಕೊಂಡಿದ್ದೆ, ಪ್ರತಿ ಸರಿ ಹೇಳ್ತಾ ಇದ್ದೆ ನಮ್ದು ಹಿಂದೂಗಳ ವರ್ಷ ಬೇರೆ ತರ ಇರುತ್ತೆ, ಇಂಗ್ಲಿಷ್ನವ್ರ ವರ್ಷ ಬೇರೆ ತರ ಇರುತ್ತೆ ಅಂತ. ಯುಗಾದಿಗೆ ಮಾಡ್ಸೋಣ ನಮ್ದೊಂದು ವಿಡಿಯೋನ ಅಂತ ಅನ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಇವತ್ತು ಯುಗಾದಿಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಒಂದು ವಿಡಿಯೋ ಮಾಡೋವಂತ ಒಂದು ಅವಕಾಶ ಬಂದಿದೆ ಅನ್ಕೋತೀನಿ. ಹೌದು. ನಮ್ಮ ಹತ್ರ ಇವತ್ತು ಇರೋ ಸ್ಟಾಕ್ ಅಲ್ಲಿ ಕಡಿಮೆ ಟೈಮ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಗಾಡಿಗಳನ್ನ ತೋರಿಸೋದು. ತುಂಬಾ ಗಾಡಿ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಜನ ಸ್ಕಿಪ್ ಮಾಡ್ತಾ ಇದಾರೆ, ವಿಡಿಯೋನ ತುಂಬಾ ಪೂರ್ತಿಯಾಗಿ ನೋಡ್ತಾ ಇಲ್ಲ. ಹಂಗಾಗಿ ನಮ್ಮ ಹತ್ರ ಇರೋದ್ರಲ್ಲಿ ಕಡಿಮೆ ಗಾಡಿ ತೋರಿಸ್ತಾನೆ. ಬೇಕಿದ್ದವ್ರು ಮತ್ತೆ ಫೋನ್ ಮಾಡಿ ಬೇರೆದು ಅವರಿಗೆ ಅವಶ್ಯಕತೆ ಇರೋ ಗಾಡಿ ಕೇಳಿದ್ರೆ ನಾನು ಅದ್ರ ಡೀಟೇಲ್ಸ್ ಕೊಡ್ತೀನಿ ಸರ್. ಇರೋದ್ರಲ್ಲಿ ಈಗ 7 ಸೀಟರ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಕೇಳ್ತಾ ಇದಾರೆ. 7 ಸೀಟರ್ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡೋಣ. 7 ಸೀಟರ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ರಿ ಸರ್. ಹೌದು. ಈಗ ಕರಿಯಾನೆ ಸ್ಕಾರ್ಪಿಯೋ. ಹೌದು ಸರ್. ಇದ್ರ ಬಗ್ಗೆ ಡೀಟೇಲ್. 2009 ಮಾಡಲು ವೆಹಿಕಲ್ ಸರ್ ಇದು. 2009 ಸಿಂಗಲ್ ಓನರ್, 74,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಇದ್ರಲ್ಲಿ ವೆಹಿಕಲ್ ಅಲ್ಲಿ ಶೈನಿಂಗ್ ಜಾಸ್ತಿ ಇದೆ. ಮೋಸ್ಟ್ಲಿ ರೀಪೇಂಟ್ ಅಂತ ಕಸ್ಟಮರ್ ಅನ್ಕೋಬಹುದು. ಈ ಸಿಲ್ವರ್ ಕಲರ್ ಏನಿದೆ ಸರ್, ಇದನ್ನ ಮಾತ್ರ ನಾವು ಪೇಂಟ್ ಮಾಡಿಸಿದೀವಿ. ಸಿಲ್ವರ್ ಕಲರ್ ಏನ್ ಪಾರ್ಟ್ ಇದೆ, ಇದು ಸ್ಕ್ರಾಚಸ್ ಇತ್ತು ಅಂತ ಹೇಳ್ಬಿಟ್ಟು. ಇದು ಬ್ಲಾಕ್ ಕಲರ್ ಏನಿದೆ ಕಂಪ್ಲೀಟ್ ಒರಿಜಿನಲ್ ಪೇಂಟ್. ಇಂಟೀರಿಯರ್ ಕೂಡ ನೋಡಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಇದು. ಒರಿಜಿನಲ್ ಸೀಟ್ ಕವರ್ಸ್ ಎಲ್ಲ ಇದೆ. ಓಕೆ. ಮಾಡೆಲ್ ಯಾವ್ದಂದ್ರೆ ಇದು 2009 ಮಾಡಲು VLX ಟಾಪ್ ಎಂಡ್ ಸರ್. ಇದು ಮೈಕ್ರೋ ಹೈಬ್ರಿಡ್ ಸಮೇತ ಬರುತ್ತೆ ವೆಹಿಕಲ್. ಓಕೆ. ಮೈಕ್ರೋ ಹೈಬ್ರಿಡ್ ಇರುತ್ತೆ ವೆಹಿಕಲ್ ಅಲ್ಲಿ. ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿ ಇದಾಗಿರುತ್ತೆ. ಇದನ್ನ ನಾವು ಕರ್ನಾಟಕ ನಂಬರ್ ಜೊತೆ 4,25,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದೀವಿ. ಓಕೆ. 4,25,000 ಎಕ್ಸ್ಪೆನ್ಸಿವ್ ಅಂತ ಸ್ವಲ್ಪ ಜನಕ್ಕೆ ಅನ್ಸುತ್ತೆ ಸರ್. ಅದಕ್ಕೆ ಕಿಲೋಮೀಟರ್ ಡ್ರೈವ್ ಕಡಿಮೆ ಇರೋದು. 74,000 ಅಂದ್ರೆ ಸ್ಕಾರ್ಪಿಯೋ ದೊಡ್ಡ ಕಿಲೋಮೀಟರ್ ಅಲ್ಲ. ಯಾಕಂದ್ರೆ ಈ ಮಾಡಲ್ ವೆಹಿಕಲ್ಸ್ ಎಲ್ಲ 15 ವರ್ಷದ ಗಾಡಿಗಳು ಆಲ್ಮೋಸ್ಟ್ 2.5 ಲಕ್ಷ 3 ಲಕ್ಷ ಓಡಿರ್ತವೆ. ಇದು ಲೆಸ್ ಡ್ರೈವ್ ಆಗಿದೆ. ಮತ್ತೆ ಟೈರ್ಸ್ ಎಲ್ಲ ನಿಮಗೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಹಾಗಾಗಿ ಸ್ವಲ್ಪ ರೈಟ್ ಎಕ್ಸ್ಪೆನ್ಸಿವ್ ಆಗಿದೆ. ಯಾಕಂದ್ರೆ ಇದ್ರ ಒನ್ ಟೈರ್ ನಿಮಗೆ 8,000 9,000 ರೂಪಾಯಿ ಕಾಸ್ಟ್ ಇರೋದ್ರಿಂದ ಅವೆಲ್ಲ ಕನ್ಸಿಡರ್ ಆಗುತ್ತೆ ಗಾಡಿ ವೆಹಿಕಲ್. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೋಬೇಕಾದ್ರೆ ವೆಹಿಕಲ್ ಕೂಡ ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ಇದೆ. ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ. 4,25,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓನರ್ ಎಷ್ಟು ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೆಕ್ಸ್ಟ್ ತಗೊಳ್ಳೋರೆ ಸೆಕೆಂಡ್ ಓನರ್. ಓಕೆ. 7 ಸೀಟರ್ ಅಲ್ಲಿ ಸರ್ ನಾವ್ ಯಾವ್ದೇ ತೋರಿಸ್ಲಿ, ಕರಿಯಾನೆ ತೋರಿಸ್ಬಿಟ್ಟು ಬಿಳಿಯಾನೆ ತೋರಿಸಿಲ್ಲ ಅಂದ್ರೆ ಅದು ಫುಲ್ಫಿಲ್ ಆಗಲ್ಲ. ಅದು ಹೆಂಗೆ ಅಂದ್ರೆ ಒಂದು ಬ್ಲಾಕ್ ಒಂದು ವೈಟ್ ಆ ಥರದಲ್ಲಿ ಒಂದು ನಮ್ಮ ಶೋರೂಮ್ ಅಲ್ಲಿ ಒಂದು ವೆಹಿಕಲ್ ಇನ್ವೆಂಟ್ರಿ ಇದೆ. ವೆಹಿಕಲ್ ಇದು 2007 ಮಾಡಲು ಸಿಂಗಲ್ ಓನರ್ ಸರ್. ಇನೋವಾ G ವರ್ಷನ್ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋ, ರೂಫ್ AC ಸಿಗುತ್ತೆ ಇದ್ರಲ್ಲಿ ನಿಮ್ಗೆ. ಓಕೆ. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಗಾಡಿಲಿ. ಇಲ್ಲಿ ಫ್ರಂಟ್ ಇಂದನೇ ತೋರಿಸಿ ಸ್ವಲ್ಪ ಜಾಗದ ಕಡಿಮೆ ಇರೋದ್ರಿಂದ ನೀವು ಹಾಗೆ ತೋರಿಸೋದು ಒಳ್ಳೇದು. ಓಕೆ. ಹಾ ಸರ್, ಇಂಟೀರಿಯರ್ ಎಲ್ಲ ಕ್ಲೀನ್ ಆಗಿ ಕಾಣಿಸ್ತದೆ. ಓಕೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಗಾಡಿ ಜಸ್ಟ್ ಇದು 1,37,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಅಷ್ಟೇ. ಪೀರಿಯಡಿಕಲಿ ಮೇಂಟೆನೆನ್ಸ್ ಅಲ್ಲಿ ನಮ್ದು 1,50,000ಕ್ಕೆ ಇದ್ರದ್ದು ಟೈಮಿಂಗ್ ಬೆಲ್ಟ್ ಚೇಂಜ್ ಇಂದು ಪೀರಿಯಡ್ ಇರೋದು. ಬಟ್ ಈ ವೆಹಿಕಲ್ಗೆ ಏಜ್ ಫ್ಯಾಕ್ಟರ್ ಏಜ್ ಆಗಿದೆ ಅನ್ನೋ ಕಾರಣಕ್ಕೆ ಅಡ್ವಾನ್ಸ್ ಆಗಿ ಇದ್ರದ್ದು ಟೈಮಿಂಗ್ ಬೆಲ್ಟ್ ಕೂಡ ಚೇಂಜ್ ಆಗಿದೆ. 1,37,000 ಕಿಲೋಮೀಟರ್ ಏನಿದೆ ಅದು ಜಿನಿಯನ್ ರೇಟ್, ಅದು ಜಿನಿಯನ್ ಕಿಲೋಮೀಟರ್. ಓನರ್ ಮಾತ್ರ ಸೆಕೆಂಡ್ ಆಗಿದೆ, ಅಂದ್ರೆ ಒಂದೇ ಮನೇಲಿ ಆಗಿರೋದು. ತಂದೆಯಿಂದ ಮಗನ ಹೆಸರಿಗೆ ಆಗಿದೆ ಅನ್ಸುತ್ತೆ, ಒಂದೇ ಮನೇಲಿ ಆಗಿರೋದು. ವೆಹಿಕಲ್ ಕೂಡ ವೆಲ್ ಮೇಂಟೈನ್ಡ್. ನೋಡ್ತಾ ಇದ್ರೆ ಯಾವ್ದೇ ರೀತಿ ರಿಪ್ಲೇಸ್ಮೆಂಟ್ಸ್ ಇಲ್ಲ, ಆಕ್ಸಿಡೆಂಟ್ಸ್ ಇಲ್ಲ. ಈ ವೆಹಿಕಲ್ ಸರ್ ನಿಮಗೆ ವಿತ್ ಹೊಸ ಬ್ಯಾಟ್ರಿ ಒಂದು ರಿಕ್ವೈರ್ಮೆಂಟ್ ಇದೆ ಈ ಗಾಡಿಗೆ. ಬ್ಯಾಟ್ರಿ ಸ್ವಲ್ಪ ವೀಕ್ ಇದೆ. ಒಂದು ಹೊಸ ಬ್ಯಾಟ್ರಿ ಹಾಕ್ಸಿ ನಾನು 4,18,000ಕ್ಕೆ ಈ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಓಕೆ. 4,18,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರು.
ಓಕೆ 4,18,000ಗೆ ನಿಮ್ಗೆ ಇನೋವಾ ಸಿಗುತ್ತೆ, ಅದು ಜಿ ವೇರಿಯಂಟ್. ಜಿ ವೇರಿಯಂಟ್ 7 ಮಾಡಲ್ 2000 ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ. 2027 ವರೆಗೂ ಫಿಟ್ನೆಸ್ ಇದೆ. ಓಕೆ ಸರ್. ಒಂದು ಓಲ್ಡ್ ಜನರೇಷನ್ ಒಂದು ಓಲ್ಡ್ ಜನರೇಷನ್ ಇನೋವಾ ತೋರಿಸಿದ್ವಿ. ಇದೊಂದು ನ್ಯೂ ಜನರೇಷನ್ ಅಂದ್ರೆ ಟೈಪ್ 3 ಅಂತ ಕರೀತಾರೆ ಇನೋವಾದಲ್ಲಿ. ಇದು 2012 ಮಾಡಲು ವಿ ವರ್ಷನ್, ಇದು VX ವೇರಿಯಂಟ್. ಓಕೆ, ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. ಇದು ಸರ್ ಇಂಟ್ರೆಸ್ಟೆಡ್ ವೆಹಿಕಲ್ ಇದು ಚಂಡೀಗಢ ವೆಹಿಕಲ್. ಇದನ್ನ ನಾವು ವಿತ್ ಮೈಗ್ರೇಷನ್ ಕರ್ನಾಟಕಕ್ಕೆ 8,20,000 ರೂಪಾಯಿಗೆ ಕ್ಲೋಸ್ ಮಾಡಿಸ್ಕೊಡ್ತಾ ಇದ್ದೀನಿ. 8,20,000 ವಿತ್ ನಂಬರ್. ಓನರ್ ಸರ್ ಸೆಕೆಂಡ್ ಓನರ್ ಇದೆ, ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ. ಫ್ರೆಶ್ ಇನ್ಶೂರೆನ್ಸ್ ಇದೆ ವೆಹಿಕಲ್ಗೆ. ವೆಹಿಕಲ್ ಕಿಲೋಮೀಟರ್ ಬಂದಿದ್ದು ಸರ್ ಹೈ ಡ್ರೈವನ್ ಕಿಲೋಮೀಟರ್. ಇದು ಯಾವಾಗಲೂ ವಿಷ್ಣು ಕಾರ್ಸಲ್ಲಿ ಲೆಸ್ ಡ್ರೈವನ್ ಇರ್ತಾಯಿತ್ತು. ಇದೇ ಗಾಡಿನ ಸ್ವಲ್ಪ ಲೆಸ್ ಡ್ರೈವನ್ ಆಗಿದ್ರೆ ಪ್ರೈಸ್ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತಾಯಿತ್ತು. ಇದು ಸ್ವಲ್ಪ ಹೈ ಡ್ರೈವನ್ ಇದೆ. 2,20,000 2,27,000 ನೋಡಿದೆ ಗಾಡಿ. ವೆಲ್ ಮೇಂಟೈನ್ಡ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ಇದೆ. ಗೊತ್ತು ಆಬ್ವಿಯಸ್ಲಿ ನಿಮ್ಮ ವೀಕ್ಷಕರಿಗೆ ಗೊತ್ತಿರುತ್ತೆ ಆಕ್ಸಿಡೆಂಟ್ ವೆಹಿಕಲ್ ವಿಷ್ಣು ಕಾರ್ಸಲ್ಲಿ ಸಿಗಲ್ಲ ಅಂತ. ಇದು ರಿಫರ್ಬಿಶ್ಮೆಂಟ್ ಆಗ್ಬೇಕು ಸರ್. ಗಾಡಿ ಜಸ್ಟ್ ಬಂದಿದೆ ನಮ್ಮ ಶೋರೂಮ್ ಅಲ್ಲಿ. ಈಗ ನೆಕ್ಸ್ಟ್ ಲೈನ್ ಅಪ್ ನೋಡ್ತಾ ಇದ್ದಾರೆ. ಗಾಡಿಗಳು ಬಂದದ್ದು ಒಂದೊಂದೇ ಎಲ್ಲ ಪಾಲಿಶಿಂಗ್ ಆಗಿ ಡಿಸ್ಪರ್ಸಿಗೆ ಬರೋದು. ಹಾಗಾಗಿ ಇದನ್ನ ಡಿಸ್ಪರ್ಸಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇರೋ ವೀಕ್ಷಕರು ಇದನ್ನ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇದ್ರದ್ದು ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. 8,20,000ಕ್ಕೆ ವಿತ್ ಕರ್ನಾಟಕ ನಂಬರ್ ಇದನ್ನ ಮಾಡ್ಕೊಡ್ತೀನಿ. ಓಕೆ ಸರ್. ತುಂಬಾನೇ ಯುನೀಕ್ ಕಾರು, ಎಲ್ಲ ಕಡೆನೂ ಸಿಗೋಲ್ಲ. ನೀವು ನೋಡ್ತಾ ಇರ್ಬೋದು ಗೂರ್ಖಾ. ಯಾವುದಪ್ಪ ಇದು ಅಂದರೆ ಫೋರ್ಸಲ್ಲಿ ಗೂರ್ಖಾ. ಇದು ನಾನು ನಿಮಗೆ ಕಂಪ್ಲೀಟ್ ಗಾಡಿ ತೋರಿಸ್ತಾ ಇದ್ದೀನಿ ಸರ್. ಇದು ತುಂಬ ಯುನೀಕ್ ಆ್ಯಕ್ಚುಲಿ. ಇದು ಎಲ್ಲ ಕಡೆನೂ ಸಿಗೋದಿಲ್ಲ ಅಲ್ಲ ಇದು? ಹೌದು ಸರ್, ಇದೊಂದು ಹಾಫ್ ರೋಡ್ ವೆಹಿಕಲ್ ಸರ್. ಇದು ತುಂಬ ಹೈಟಲ್ಲಿ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಹೈಟ್ ಇದೆ ಗಾಡಿ ಅಂತ. ಓಕೆ, ಅಂದ್ರೆ ಇದನ್ನೇನು ಮಾಡಿ ಕಸ್ಟಮೈಸ್ ಮಾಡಿರೋ ವೆಹಿಕಲ್ ಅಲ್ಲ ಸರ್. ಇದು ಕಂಪ್ನಿಯಿಂದ ಬರೋದು, ಸ್ಟಾಕ್ ವೆಹಿಕಲ್ ಬರೋದೇ ಇರ್ತಾರೆ. ಇದಕ್ಕೆ ಕಸ್ಟಮೈಸ್ ಮಾಡಿರೋದೊಂದು ಅಲಾಯ್ಸು ಟೈರ್ಸ್ ಮಾತ್ರ ಹಾಕಿದ್ದಾರೆ. ಇನ್ನು ವೆಹಿಕಲ್ನ ಲಿಫ್ಟ್ ಮಾಡೋದಾಗ್ಲಿ ಆ ಥರದ್ದು ಯಾವುದೂ ಆಗಿಲ್ಲ. ಎಲ್ಲ ಒರಿಜಿನಲ್ ಇದೇ ಥರ ಕಂಪ್ನಿಯಿಂದ ಬರೋ ವೆಹಿಕಲ್. ಇದು ಆಫ್ ರೋಡ್ ವೆಹಿಕಲ್. ಇದು 4x4x4. ಬರೀ 4x4 ನೋಡಿರ್ತಾರೆ ಜನ. 4x4x4 ಬಗ್ಗೆ ಗೊತ್ತಿರಲ್ಲ. ಅದರಂದ್ರೆ ಇದರಲ್ಲಿ ವೆಹಿಕಲ್ಗೆ ಡಿಫ್ಲಾಕರ್ಸ್ ಅಂತ ಬರುತ್ತೆ. ಓಕೆ, ಫ್ರಂಟ್ ಮತ್ತೆ ರಿಯರ್ ಎರಡೂ ಡಿಫ್ಗಳಿಗೆ ಡಿಫ್ಲಾಕರ್ಸ್ ಕಂಪ್ನಿಯಿಂದ ಸ್ಟಾಕ್ ಫಿಟ್ಮೆಂಟ್ ಇರುತ್ತೆ. ಅದು ಹಾಫ್ ರೋಡ್ ಯಾರು ತಿಳ್ಕೊಂಡಿರ್ತಾರೆ, ಆಫ್ ರೋಡ್ ಡ್ರೈವ್ ಮಾಡ್ತಾರೆ, ಅವರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಐಡಿಯಾ ಇರುತ್ತೆ. ರೆಗ್ಯುಲರ್ ಆಗಿ ಗೊತ್ತಿರಲ್ಲ. ಮಾತ್ರ ಹೈವೇಲಿ ಓಡಿಸೋದಕ್ಕೆ ಮಾತ್ರ ತುಂಬ ಕ್ರೂಸ್ ಮಾಡೋದಕ್ಕೆ ಒಳ್ಳೆ ವೆಹಿಕಲ್. ಇದು ನಿಮಗೆ ಒಂದೇ ವೇರಿಯಂಟಲ್ಲಿ ಬರೋದು, ಎಕ್ಸ್ಪ್ಲೋರರ್ ಅಂತ ಹೇಳ್ಬಿಟ್ಟು 4x4 ಅಲ್ಲ. ಆದರೆ ಇದ್ರಲ್ಲಿ 2 ವೀಲ್ ಡ್ರೈವರ್ ಆದರೆ ನಿಮಗೆ ಇನ್ನೊಂದು ವೇರಿಯಂಟ್ ಬರುತ್ತೆ, 5 ಡೋರ್ ವೆಹಿಕಲ್ ಬರುತ್ತೆ. ಇದು ಜಸ್ಟ್ 3 ಡೋರ್ ವೆಹಿಕಲ್. ಈಗೆಲ್ಲ ನೀವು ಜಿಮ್ನಿ ಎಲ್ಲ ಈಗ ನೋಡ್ತಾ ಇದ್ದೀರಾ, ತಾರ್ ನೋಡ್ತಾ ಇದ್ದೀರಾ. ಫ್ರಂಟ್ ಡೋರ್, ರಿಯರ್ ಬೂಟ್ ಡೋರ್ ಅಷ್ಟೇ ಬರೋದು ಈ ಗಾಡೀಲಿ. ಸಿಂಗಲ್ ಓನರ್ಶಿಪ್ ಇದೆ. 53,000 ಕಿಲೋಮೀಟರ್ ರೆಕಾರ್ಡೆಡ್ ಮೈಲೇಜ್ ಇದೆ ವೆಹಿಕಲ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ಅಲ್ಲಿ ಬರುತ್ತೆ ಸರ್. ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದಿರಲ್ಲ ಸರ್? ಮೈಲೇಜ್ ಎಲ್ಲ ನಿಮಗೆ 12 ರಿಂದ 14 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಆಫ್ ರೋಡ್ ಅಂತ ಎಲ್ಲ ಹೈವೇಲ್ ನಲ್ಲಿ ಹೇಳ್ತಿರೋದು. ಮಾಡಲ್ ಇದು ಬಂದು 2018 ಸಿಂಗಲ್ ಓನರ್ಶಿಪ್ ಇದೆ. ಓಕೆ, ಇದೆಲ್ಲ ಏನಿದೆ ಆಕ್ಸೆಸರೀಸ್ ಇದೆಲ್ಲ ಕಂಪ್ನಿ ಫಿಟ್ಮೆಂಟ್ ಇದೆ. ಬಾರ್ ಲೈಟ್ ಮಾತ್ರನೇ ನಿಮಗೆ ಔಟ್ಸೈಡ್ ಫಿಟ್ಮೆಂಟ್ ಆಗಿರುವಂತದ್ದು. ಈ ಹೆಡ್ಲೈಟ್ ಗ್ರಿಲ್ ಆಗಿರ್ಬೋದು, ಇಲ್ಲ ಸ್ನಾರ್ಕಲ್ ಆಗಿರ್ಬೋದು, ಎಲ್ಲ ಕಂಪ್ನಿ ಫ್ಯಾಕ್ಟ್ರಿ ಫಿಟ್ಟೆಡ್ ವೆಹಿಕಲ್. ಇದು ಆಫ್ ರೋಡ್ ಆಗಿದ್ರೆ ಪಕ್ಕ ಆಫ್ ರೋಡ್ ವೆಹಿಕಲ್ ಅಂತಾನೆ ಕಂಪ್ನಿಯಿಂದ ಮಾಡಿ. ಈ ಲೈಟ್ಸ್ ಕೂಡ ಅಷ್ಟೇ, ಇದು ಯುನಿಕ್ ಆಗಿದೆ ಲೈಟ್ಸ್ ಅಂತ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಇದು ಕೂಡ ಕಂಪ್ನಿ ಫಿಟ್ಟೆಡ್ ಇದು. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ಪ್ರೈಸ್ ಇದಕ್ಕೆ ಸರ್? ಇದು ನಾನು ಈ ಯುನಿಕ್ ವೆಹಿಕಲ್ ಆಗಿರೋದ್ರಿಂದ ಯಾವ ರೇಟಲ್ಲಿ ಕೊಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ಸರ್ ನನಗೇನು ಒಂದು ಐಡಿಯಾ ಇದೆ. ಆಫ್ ರೋಡ್ ವೆಹಿಕಲಲ್ಲಿ ನಾವು ತುಂಬ ಈಗ ನೋಡ್ತಾ ಇರ್ತೀವಿ, ನಮ್ಮ ವಿಷ್ಣು ಕಾರ್ಸು, ಜಿಪ್ಸಿ, ಜೀಪ್ ಎಲ್ಲ ಕೊಡ್ತಾ ಇರ್ತೀವಿ. ಒಂದು ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ 7,50,000 ರೂಪಾಯಿಗೆ ಇದನ್ನ ವಿತ್ ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ ಸರ್. 7,50,000 ಲೋನ್ ಎಷ್ಟು ಆಗುತ್ತೆ ಸರ್ ಇದು? ಹಾಗಾದ್ರೆ ಸರ್ ಲೋನ್ ನಿಮಗೊಂದು 5 ಲಕ್ಷವರೆಗೂ ಆಗುತ್ತೆ. 5 ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್. ಈಗ 95% ಲೋನು 90% ಲೋನ್ ವಿಷ್ಣು ಕಾರ್ಸಲ್ಲಿ ಯಾವತ್ತೂ ಹೇಳಲ್ಲ. ಯಾಕೆಂದ್ರೆ ಲೋನನ್ನ ಯಾರು ತಗೊಂತಾರೆ ಅದಕ್ಕೆ ಇಂಟ್ರೆಸ್ಟ್ ಅವರೇ ಕಟ್ಟಬೇಕಾಗುತ್ತೆ. ಹೌದು, ಕಂಪ್ನಿಯವ್ರು ಬಂದು ಕಟ್ಟಲ್ಲ. ಆ ಇಂಟ್ರೆಸ್ಟ್ ರೇಟ್ ಕೂಡ ತುಂಬ ಇರುತ್ತೆ. ಹಾಗಾಗಿ ನಾವು 90% ಲೋನ್ ಕೊಡೋನು ಯಾವತ್ತಿದ್ರು ಅದನ್ನು ಜಾಸ್ತಿ ಇಂಟ್ರೆಸ್ಟ್ ರೇಟ್ ತೋರಿಸ್ಕೊಂಡೆ ಅವನು ಅರ್ನಿಂಗ್ಸ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ನಾವು ಹೇಳೋದು ಅದಕ್ಕೆ ಕಡಿಮೆ ಇಂಟ್ರೆಸ್ಟ್ ಇರುವಂಥ ಲೋನ್ಗಳನ್ನ ನೀವು ತೊಗೊಂಡು ನಿಮ್ಮ ವೆಹಿಕಲ್ನ ನೀವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ. ಒಂದು 5 ಲಕ್ಷ ರೂಪಾಯಿವರೆಗೂ ಲೋನ್ ಮಾಡಿಸ್ಕೊಂಡು ಓಡಿಸೋದು ಉತ್ತಮ ಅಂತ ನನಗನ್ಸುತ್ತೆ. ವೋಲ್ಕ್ಸ್ವ್ಯಾಗನ್ ವೆಂಟೋ TDI K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್? ಇದು ನಮ್ಮ ಶೋರೂಮ್ ಅಲ್ಲಿ ಪಾರ್ಕ್ ಅಂಡ್ ಸೆಲ್ಲಿಗೆ ಅಂತ ಬಂದಿರೋ ವೆಹಿಕಲ್. 2015 ಅಂತ ಕಸ್ಟಮರ್ ಹೇಳಿದ್ದಾರೆ. 2015 ಸಿಂಗಲ್ ಓನರ್ ಸರ್. ಕಂಫರ್ಟ್ ಲೈನ್. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಡಿಫಾಗರು, ಲೆದರ್ ಸೀಟ್ ಕವರು, ಡ್ಯೂಯಲ್ ಏರ್ ಬ್ಯಾಗು, ABS ಇಷ್ಟು ಆಪ್ಷನ್ ಸಿಗುತ್ತೆ. ಅಲಾಯ್ ವೀಲ್ ಆಪ್ಷನ್ ಒಂದು ನಿಮ್ಗೆ ಇರೋದಿಲ್ಲ. ಓಕೆ, ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಕಿಲೋಮೀಟರ್ ಬಂದು ನಿಮಗೆ 1,76,000 ಕಿಲೋಮೀಟರ್ ಜಿನ್ಯನ್ ರನ್ ಆಗಿದೆ. ಓಕೆ, ಕಂಪ್ನಿ ಸರ್ವಿಸ್ ರೆಕಾರ್ಡ್ ಇದೆ ಕಂಪ್ಲೀಟ್ ಆಗಿ. ಈ ವೆಹಿಕಲ್ ಓನರ್ ಕೂಡ ಒಬ್ರು ಒಂದು ಆಟೋಮೊಬೈಲ್ ಫೀಲ್ಡ್ ಅಲ್ಲೇ ಅವರು ಎಸ್ಟಾಬ್ಲಿಷ್ ಆಗಿರೋಂಥವ್ರು. ಹಾಗಾಗಿ ಮೇಂಟೆನೆನ್ಸ್ ಕೂಡ ಕಂಪ್ನಿಲೇ ಮಾಡಿದ್ದಾರೆ. ಯಾವುದೇ ಸರ್ವಿಸ್ ಕೂಡ ಹೊರಗಡೆ ಮಾಡಿಸಿಲ್ಲ. ವೆಹಿಕಲ್ ನೋಡ್ತಾ ಇದ್ದೀರಾ, ಎಲ್ಲ ಟೈರ್ಸ್ಗಳು ಕೂಡ ಬ್ರ್ಯಾಂಡ್ ನ್ಯೂ ತರನೇ ಇದೆ. ಇನ್ನೊಂದು 80% ಟೈರ್ ಇದೆ. ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಅಂದ ತಕ್ಷಣ ಸರ್ ಏನು ಹೊಸ ಟೈರ ಅಂತ ಕೇಳೋದು ಬೇಡ. 80% ಅಂತೂ ರಿಮೈನಿಂಗ್ ಥ್ರೆಡ್ಸ್ ಇದೆ.
ಸಿಂಗಲ್ ಓನರ್ ಇದೆ ಸರ್. ಇದ್ರದ್ದು ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ, ಬಟ್ ನಾನು ಕನ್ವಿನ್ಸ್ ಮಾಡಿದ್ದೀನಿ ಅಷ್ಟಕ್ಕೆಲ್ಲ ಇರಲ್ಲ, ಕಡಿಮೆ ಹೋಗುತ್ತೆ ಅಂದ್ರೆ ಸ್ವಲ್ಪ. ಸರ್ 4,15,000 ರೂಪಾಯಿಗೆ ಈ ವೆಹಿಕಲ್ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 15 ಮಾಡಲ್ ವೆಂಟೋ ಕಂಫರ್ಟ್ ಲೈನ್ ಡೀಸೆಲ್ ಇಂಜಿನ್ ಇರೋದು 4,15,000 ರೂಪಾಯಿ. 4,15,000ಕ್ಕೆ. ಹಾ ಸರ್. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನ್ ನಿಮ್ಗೆ 3.5 ಲಕ್ಷ ಆಗುತ್ತೆ ಸರ್. 3.5 ಲಕ್ಷ ಲೋನ್ 3.5 ಆಗುತ್ತೆ. ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಈ ಸಲ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಇದೆ ನಿಮ್ಮ ಹತ್ರ. ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ರಾ ಕಂಡೀಷನ್ ಇದೆ ಸರ್. ಹಾ ಹಾ. ಎಕ್ಸಾಂಪಲ್ ಈಗ ನಾನು ತೋರಿಸ್ತೀನಿ, ಕಸ್ಟಮರ್ ಮೇಂಟೈನ್ ಮಾಡೋದು ಸರ್. ಇದನ್ನ ರಿಬ್ಬನ್ ಹಾಕಿದ್ದಾರೆ, ತೋರಿಸ್ಬೇಕು ನೀವು ಇದನ್ನ. ಮಾರುತಿ ಉದ್ಯೋಗ, ಮಾರುತಿ ಸುಜುಕಿ ಅವ್ರದೇ. 2010 ಮಾಡೆಲ್ ಅಲ್ಲಿ ಅವ್ರ ವೆಹಿಕಲ್ ಬೈ ಮಾಡಿದಾಗ ಹಾಕಿರೋ ರಿಬ್ಬನ್ ಸರ್. 14 ವರ್ಷ ಆಗಿದೆ, ರಿಬ್ಬನ್ ತೆಗ್ದಿಲ್ಲ ಕಸ್ಟಮರ್. ಓಕೆ. ವೆಹಿಕಲ್ ರಿಜಿಸ್ಟ್ರೇಷನ್ ಬಂದು ವೆಸ್ಟ್ ಬೆಂಗಾಲ್ ಇದೆ ಸರ್. 2010 ಮಾಡಲ್ VXI ವೇರಿಯಂಟ್. VXI ವೇರಿಯಂಟ್ ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋಸ್ ಇರುತ್ತೆ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಇರುತ್ತೆ. ಟೈರ್ಸ್ ಕೂಡ ಚೇಂಜ್ ಆಗಿಲ್ಲ ಸರ್, ಆಲ್ಮೋಸ್ಟ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ. ಡ್ರೈವ್ 1 ಕಿಲೋಮೀಟರ್ ಯಾವಾಗಲೂ ವಿಷ್ಣು ಕಾರ್ಸ್ ಅಲ್ಲಿ ಬಂದ ಒಂದು ಲೋ ಮೈಲೇಜ್ ಇಲ್ದೋದ್ರೆ ಆಗುತ್ತೆ ಸರ್. ಲೋ ಮೈಲೇಜ್ ವೆಹಿಕಲ್ ಇರಬೇಕಲ್ಲ. ಹೌದು. 10,000 ಕಿಲೋಮೀಟರ್ ಓಡಿದೆ ಸರ್. 10,000 ಕಿಲೋಮೀಟರ್ ಅಷ್ಟೇ. ಹೌದು ಸರ್. 2010 ಮಾಡಲ್ 10,000 ಕಿಲೋಮೀಟರ್. 2010 ಮಾಡಲು 10,000 ಕಿಲೋಮೀಟರ್ ಡ್ರೈವ್ ಆಗಿರೋಂತ ಸಿಂಗಲ್ ಓನರ್ಶಿಪ್ ಆಗಿರೋಂತ ವ್ಯಾಗನರ್ VXI. ಏನ್ ಪ್ರೈಸ್ ಇದೆ ಸರ್ ಹಾಗಾದ್ರೆ? ಸರ್ ಇದು ನಾನು 2,15,000 ಫೈನಲ್ ಕೋಟ್ ಮಾಡಿದ್ದೀನಿ ಸರ್, ವಿತ್ ನಂಬರ್. ನೀವು ತಗೊಳ್ಳೋ ಕಸ್ಟಮರ್ಗೆ ನಾನೇ ಕೆ ನಂಬರ್ ಎಲ್ಲ ಮಾಡಿಸ್ಕೊಡೋದ್ರಿಂದ ಬೇರೆ ಖರ್ಚಿರೋದಿಲ್ಲ. ಒಂದು ಟೈರ್ಸ್ ಒಂದವರು ಬ್ರ್ಯಾಂಡ್ ನ್ಯೂ ಟೈರ್, ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಡಿಸೈರ್ ಮಾಡಿದಾಗ್ಲೂ ಹೇಳಿದ್ದೆ, ಹಳೆ ಟೈರ್ಗಳನ್ನ ಓಡಿಸೋದು ಅಷ್ಟು ಸೇಫ್ ಅಲ್ಲ. ಥ್ರೆಡ್ ತುಂಬಾ ಇದೆ, ಇನ್ನು 95% ಥ್ರೆಡ್ ಇದೆ ಸರ್ ಅದರಲ್ಲಿ. ಬಟ್ ಅದು 14 ಇಯರ್ಸ್ ಗಾಡಿ ನಿಂತಿದ್ದಾಗೆ ರಬ್ಬರ್ ಹಾರ್ಡ್ ಆಗಿರುತ್ತೆ. ಹಂಗಾಗಿ ಹೊಸ ಟೈರ್ ಹಾಕೊಳ್ಳೋದು ಸೇಫ್ಟಿ. ಓಕೆ ಸರ್. 2,15,000 ರೂಪಾಯಿಗೆ 2010 10,000 ಕಿಲೋಮೀಟರ್ ಓಡಿರೋಂಥ ವ್ಯಾಗನರ್ ನಾನು ಮಾಡ್ಕೊಡ್ತೀನಿ. ಖಂಡಿತ ಸರ್, ನನ್ನ ಸಬ್ಸ್ಕ್ರೈಬರ್ ಖಂಡಿತ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬಾ ಕಡಿಮೆ ಓಡಿರೋಂಥ ಗಾಡಿ ನೋಡ್ಬೋದು ಅದಕ್ಕೋಸ್ಕರ. ಮಾರುತಿ ಸುಜುಕಿ ರೇಟ್ಸ್, ಅದು ಕೂಡ ಬ್ಲಾಕ್ ಕಲರ್ ಗಾಡಿ ಇರುತ್ತೆ. ತುಂಬಾನೇ ನೀಟ್ಲಿ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಬ್ಲಾಕ್ ಸರ್. ಸರ್ ಇದು ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ನಿಮಗೆ ಇದ್ರ ಗ್ಲಾಸ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಇದು ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಸರ್ ಇದು. ಓಕೆ. 2009 ಮಾಡಲ್ ಸೆಕೆಂಡ್ ಓನರ್ ಆಗಿರೋಂಥದ್ದು. 56,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 95% ಥ್ರೆಡ್, ರಿಮೈನಿಂಗ್ ಥ್ರೆಡ್ ಅಂದ್ರೆ ಹೇಳೋದು. ಹೊಸ ಟೈರ್ 95% ಥ್ರೆಡ್ ಇದೆ. ZXI ವೇರಿಯಂಟ್. ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾವಿಲ್, ರಿಯರ್ ವೈಪರ್, ಡಿಫಾಗರ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲವೂ ಇರೋಂಥದ್ದು. ವೆಹಿಕಲ್ ಅಲ್ಲಿ ನಿಮಗೆ ಯಾವುದೇ ರೀತಿ ಖರ್ಚಿಲ್ಲ. ಸೀಟ್ ಕವರ್ ಕೂಡ ಹೊಸ ಸೀಟ್ ಕವರ್ಸ್ ಇದೆ. ಕಲರ್ ನ ಬ್ಲಾಕ್ ತುಂಬಾ ಜನ ಲೈಕ್ ಮಾಡಲ್ಲ. ಕೆಲವರಿಗೆ ಇಷ್ಟಪಡೋರಿಗೆ ಇಷ್ಟು ವೆಲ್ ಮೇಂಟೈನ್ಡ್ ಗ್ಲಾಸಿ ವೆಹಿಕಲ್ ಸಿಗಲ್ಲ. ಹಾಗಾಗಿ ನಮ್ಮ ಹತ್ರ ಇದು ಅಪರೂಪಕ್ಕೆ ನೋಡ್ತಾ ಇರೋದು ವಿಷ್ಣು ಕಾರ್ಸ್ ಅಲ್ಲಿ ಬ್ಲಾಕ್ ವೆಹಿಕಲ್. ಇವತ್ತೊಂದು ಸ್ಕಾರ್ಪಿಯೋ ನೋಡ್ತಾ ಇದೀರಾ, ಒಂದು ರಿಡ್ಜ್ ನೋಡ್ತಾ ಇದೀರಾ. ಅಪರೂಪಕ್ಕೆ ಬ್ಲಾಕ್ ಗಾಡಿ ತರಿಸಿದೀವಿ ಸರ್. ಇದನ್ನ 2,75,000ಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸರ್, ವಿತ್ ಕರ್ನಾಟಕ ನಂಬರ್. ಓಕೆ. 2,75,000ಗೆ ಎಷ್ಟು ಹೊಡಿದೆ ಸರ್ ಇದು? 56,000 ಕಿಲೋಮೀಟರ್ ಅಷ್ಟೇ. 56,000 ಕಿಲೋಮೀಟರ್ ಮಾತ್ರ ಇದೆ ಸರ್. ಇದರಲ್ಲಿ ಇನ್ನೊಂದಿದೆ, ಇದಕ್ಕಿಂತಲೂ ಲೆಸ್ ಡ್ರೈವ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಬರ್ತಾ ಇರೋದು. ಇದು ಜಸ್ಟ್ 56,000 ಓಡಿದೆ, 2009 ಮಾಡಲ್. ಓಕೆ, ಬನ್ನಿ ಸರ್ ಹಾಗಾದ್ರೆ ನೆಕ್ಸ್ಟ್ ರಿಡ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತೊಂದು ಮಾರುತಿ ಸುಜುಕಿ ರಿಡ್ಸ್, ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು ಕೂಡ ನಿಮ್ಗೆ ಆಗ್ಲೇ ಹಿಂದೆ ಹೇಳಿದಾಗೆ ZXI ವೇರಿಯಂಟ್ ಇದು ಕೂಡ. ಓಕೆ. ಇದು 2009 ಮಾಡಲ್ 10 ರಿಜಿಸ್ಟರ್ಡ್ ವೇರಿಯಂಟ್. ಇದು ಕೂಡ ZXI. ಕಿಲೋಮೀಟರ್ ಡ್ರೈವ್ ಬಂದು 21,000 ಕಿಲೋಮೀಟರ್ ಅಷ್ಟೇ ಓಡಿದೆ. 21,500. ಓಕೆ. ಟೈರ್ಸ್ ಇದರಲ್ಲಿ 2 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಇನ್ನು 3 ರಿಮೈನಿಂಗ್ ಏನಿದೆ ಟೈರ್ಗಳು ಅವೆಲ್ಲ ಕಂಪ್ನಿಯಿಂದ ಬಂದಿರುವಂತ ಟೈರ್ಗಳು. ತಗೊಳ್ಳೋರು ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. 2 ಟೈರ್ ಅಂತೂ ಹೊಸ ಕಸ್ಟಮರ್ ಆಲ್ರೆಡಿ ಹಾಕಿದ್ದಾರೆ. ಸೆಕೆಂಡ್ ಓನರ್ ಇದೆ, 9 ಮಾಡಲ್. ಸೇಮ್ ಬ್ಲಾಕ್ ಗಾಡಿನ ಸೆಕೆಂಡ್ ಓನರ್, ಇದು ಕೂಡ ಸೆಕೆಂಡ್ ಓನರ್. ಇದು ಕಿಲೋಮೀಟರ್ ಬಂದು ಲೆಸ್ ಡ್ರೈವ್ ಅನ್ನು. ಈ ವೆಹಿಕಲ್ ನ ಸರ್ ನಾನು 285ಗೆ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 285, 2,85,000ಕ್ಕೆ. ಹೌದು ಸರ್. ಮತ್ತೊಂದು ರಿಡ್ಸ್ ಎಷ್ಟು ಓಡಿದೆ ಸರ್? ಬನ್ನಿ ಅದನ್ನು ನೋಡ್ಬಿಡೋಣ. ಮತ್ತೊಂದು ರಿಡ್ಸ್ ಹೇಳಿ ಸರ್. 2 ಪೆಟ್ರೋಲ್ ತೋರಿಸಿದೀವಿ ಸರ್, 3ನೇ ಡೀಸೆಲ್ ಬಂದಿದೀವಿ ಸರಿ. ಡೀಸೆಲ್ ಅಲ್ಲಿ VDI ವೇರಿಯಂಟ್. 2 ಕಡಿಮೆ ಕಿಲೋಮೀಟರ್ ಡ್ರೈವ್ ಆಗಿರೋಂಥ ವೆಹಿಕಲ್ ತೋರಿಸಿದ್ಮೇಲೆ ಒಂದು ಜಾಸ್ತಿ ಆಗಿರೋದು ತೋರ್ಸೋಣ ಸರ್. 1,20,000 ಕಿಲೋಮೀಟರ್ ಡ್ರೈವ್ ಆಗಿರೋದು ಸೆಕೆಂಡ್ ಓನರ್. ಇದು ಕೂಡ ಇದ್ರದ್ದು ಓವರ್ ರಿಜಿಸ್ಟ್ರೇಷನ್ ಇದೆ. 2011 ಮಾಡಲ್. ಓಕೆ. 2011 ಮಾಡಲ್ ಸೆಕೆಂಡ್ ಓನರ್. 1,20,000 ಕಿಲೋಮೀಟರ್ ಓಡಿದೆ. 3 ಲಕ್ಷ ರೂಪಾಯಿಗೆ ಇದನ್ನ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸರ್. 3 ಲಕ್ಷಕ್ಕೆ ಡೀಸೆಲ್ 2011 ಡೀಸೆಲ್ ಗಾಡಿ ಸೆಕೆಂಡ್ ಓನರ್, 1,20,000 ಓಡಿರೋದು. 3 ಲಕ್ಷ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತೀವಿ ವಿತ್ ಕರ್ನಾಟಕ ನಂಬರ್. ಮಾರುತಿ ಫ್ಯಾನ್ಸಿ ನೀವು ನೋಡ್ತಾ ಇರ್ಬೋದು. ಮಾರುತಿ ಸುಜುಕಿ ಸೆಲೆರಿಯೋ VXI, ಅದು ಕೂಡ ಇದು K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್ ಖಂಡಿತ. 2014 ಮಾಡಲು ಬೆಂಗಳೂರು ನಂಬರ್. ಇದು VXI ಆಟೋ ಗೇರ್ ಶಿಫ್ಟ್. ಸೆಕೆಂಡ್ ಓನರ್ ಆಗಿದೆ. 55,000 ಕಿಲೋಮೀಟರ್ ಡ್ರೈವ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4 ಕೂಡ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್, ನಾನ್ ಆಕ್ಸಿಡೆಂಟ್ ವೆಹಿಕಲ್. 14 ಮಾಡಲ್ VXI AMT ಸೆಲೆರಿಯೋ ಸರ್. ಇದರಲ್ಲಿ ಪೆಟ್ರೋಲ್ ಮೈಲೇಜ್ ಅಂತ ಬಂದ್ರೆ ಹೈವೇಲಿ ನಿಮಗೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸಿಟಿ ಅಂದ್ರೆ 15-16 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಇದು AMT CVT ಗೇರ್ ಬಾಕ್ಸ್ ಕಾನ್ಸೆಪ್ಟ್. ಇದು AMT ಕಾನ್ಸೆಪ್ಟ್ ವೆಹಿಕಲ್. ಹಂಗಾಗಿ ಮೈಲೇಜ್ ಚೆನ್ನಾಗಿದೆ. ಸ್ವಲ್ಪ ಓಡಿಸುವಾಗ
ಈ ಜೆಡ್ರಿಂಗ್ ಅಂತ ಕರೀತಾರೆ, ಜರ್ಕಿಂಗ್ ಅನ್ನೋದು ಸ್ವಲ್ಪ ಇರುತ್ತೆ AMT ಕಾನ್ಸೆಪ್ಟ್ ವೆಹಿಕಲ್ ಅಲ್ಲಿ. ಅದು ಮೈಲೇಜ್ ಬೇಕು ಅನ್ನೋರಿಗೆ ಅದೇನು ನೆಗ್ಲಿಜಿಬಲ್. ಹಾಗಾಗಿ ಇದು ಮೈಲೇಜ್ ಅಲ್ಲಿ ಆಟೋ ಟ್ರಾನ್ಸ್ಮಿಷನ್ ಇರಬೇಕು ಅನ್ನೋರಿಗೆ ಒಳ್ಳೆ ಗಾಡಿ. 3,75,000ಗೆ ಇದನ್ನ ನಾನು ವಿತ್ ಟ್ರಾನ್ಸ್ಫರ್ ಮೈಗ್ರೇಷನ್ ಮಾಡೋಕೆ ನಮಗೆ ಇದು ಕರ್ನಾಟಕ ಗಾಡಿ, ಹಂಗಾಗಿ ಮೈಗ್ರೇಷನ್ ಅಂತೇನಿಲ್ಲ. 375ಗೆ ವಿತ್ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ ಸರ್ ಗಾಡಿ. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? 3 ಲಕ್ಷ ಮಾಡ್ಬೋದು ಸರ್. 3 ಲಕ್ಷ. ಸರ್ ಈಗ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ. ಈಗ ಎಲ್ಲರೂ 95% ಲೋನು, 0 ಡೌನ್ ಪೇಮೆಂಟ್ ಅಂತ ಹೇಳಿ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದು ಯಾವತ್ತಿದ್ದು ತಗೊಳ್ಳೋನ್ಗೆ ಅದ್ರದ್ದು ಕುತ್ತಿಗೆಗೆ ಬರೋದು ಅಂತಾರಲ್ಲ, ಹಂಗೆ ಅದ್ರದ್ದು ಬಡ್ಡಿ ಎಲ್ಲ ಕಟ್ಟಿ ಅದನ್ನ ತೀರ್ಸೋ ಅಷ್ಟರಲ್ಲಿ ಗಾಡಿ 3 ಲಕ್ಷ ರೂಪಾಯಿ ಲೋನ್, 3.25 ಲಕ್ಷ ಹೇಳೋ ಗಾಡಿನ 6 ಲಕ್ಷ ಆಗ್ಬಿಟ್ಟಿರ್ತದೆ. ಹೌದು. ನಾವು ಮಾಡ್ಕೊಡೋದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಸರ್. 3 ಲಕ್ಷ ರೂಪಾಯಿ ಪ್ರೊವೈಡ್ ಮಾಡ್ತೀವಿ. ಅದೇ ನೀವು ಕಾಸ್ಟ್ 24 ಸ್ಪೆನ್ನಿ ಬೆಂಗಳೂರಲ್ಲಿ ಬೇರೆ ಬೇರೆ ತುಂಬಾ ದೊಡ್ಡ ದೊಡ್ಡ ಡೀಲರ್ಸ್ ಹತ್ರ ಹೋದ್ರೆ 100% ಲೋನ್ ಮಾಡ್ಕೊಡ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನೀವು ಗಾಡಿ ತಗೊಂಡಿರ್ತೀರ, ಪೆಟ್ರೋಲ್ ಹಾಕಿರ್ತೀರ, ಇಂಟ್ರೆಸ್ಟ್ ಕಟ್ಟಿರ್ತೀರ, ವಾಪಸ್ ನೀವು ಲೋನ್ ತೀರಿಸುವಾಗ ಅಷ್ಟೇ ಅಮೌಂಟ್ ಅಲ್ಲಿರುತ್ತೆ ವಾಪಸ್ ಕಟ್ಟೋದಕ್ಕೆ. ಅದಂತೂ ನಿಜಾನೇ ಸರ್. ಹಾಗೆ ಅಟ್ರಾಕ್ಟ್ ಮಾಡೋದು ಜನನ ತುಂಬಾ ಸುಲಭ ಸರ್, ಸರ್ವಿಸ್ ಕೊಡೋದು ಕಷ್ಟ. ಖಂಡಿತವಾಗಿ. ನೀವೀಗ ನೋಡ್ತಾ ಇರೋದು ಟಾಟಾ ರವರ ಆರಿಯರ್ KA44 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು? ಸರ್ ಇದು 2021 ನವೆಂಬರ್ ಮಂತ್ ವೆಹಿಕಲ್. ಇದು ಓಕೆ. ಟಾಪ್ ಅಂಡ್ ವೇರಿಯಂಟ್ XZ A+. XZ A ಬೇರೆ, XZ A+ ಬೇರೆ. ಪ್ಲಸ್ ಅಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ ರೂಫ್ ಇರುತ್ತೆ ಸರ್. ಫುಲ್ ಪ್ಯಾನೋರಾಮಿಕ್ ಸನ್ ರೂಫ್ ಅಂದ್ರೆ ನಿಮಗೆ ಕಂಪ್ಲೀಟ್ ರೂಫ್ ಏನಿದೆ ಅಷ್ಟು ಕೂಡ ಸನ್ ರೂಫ್ ಆಗಿರುತ್ತೆ. ಓಕೆ. ಕಂಪ್ನಿಯಿಂದನೇ ಲೆದರ್ ಸೀಟ್ ಕವರ್ಸ್ ಬರುತ್ತೆ, ಕಂಪ್ಲೀಟ್ 10 ಹೇರ್ ಬ್ಯಾಗ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ಸ್, ಕಂಪ್ಲೀಟ್ ಪ್ಯಾಕೇಜ್ ಇರುವಂತದ್ದು. ನಿಮ್ಗೆ ಇದ್ರಲ್ಲಿ ಏನು ಅಡಿಷನಲ್ ಫಿಟ್ಮೆಂಟ್ ಮಾಡಿಸ್ಬೇಕು ಅನ್ನೋದು ಏನು ಇರೋದೇ ಇಲ್ಲ. ಈ ವೆಹಿಕಲ್ 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಕಂಪ್ಲೀಟ್ ಇನ್ನೇನು ಗೊತ್ತಲ್ಲ, ಹೊಸ ಮಾಡಲ್ ಗಾಡಿ ಅಂದ್ಮೇಲೆ ಎಲ್ಲ ಸರ್ವಿಸ್ ಹಿಸ್ಟ್ರಿ ಇರಲೇಬೇಕು. ಜಸ್ಟ್ 2 ಇಯರ್ಸ್ ಕಂಪ್ಲೀಟ್ ಆಗಿರೋಂಥ ವೆಹಿಕಲ್ ಇದು. ಇಯರ್ ಲೆಕ್ಕದಲ್ಲಿ ನಿಮಗೆ 2021 2025 3ನೇ ವರ್ಷ, ಬಟ್ ವೆಹಿಕಲ್ ಕಂಪ್ಲೀಟ್ ಮಾಡಿರೋಂಥದ್ದು 2 ವರ್ಷ 3 ತಿಂಗಳು. ಈ ವೆಹಿಕಲ್ಗೆ ಸರ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 20 ಲಕ್ಷ ರೂಪಾಯಿ ಮೇಲಿದೆ. ನಮ್ಮ ವಿಷ್ಣು ಕಾರ್ಸ್ ಅಲ್ಲಿ ಇದನ್ನ 18.5 ಲಕ್ಷಕ್ಕೆ ಮಾಡಿಸ್ಕೊಡೋ ಪ್ರಯತ್ನ ಮಾಡಿ 18.5 ಲಕ್ಷ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓನರ್ ಎಷ್ಟು ಸರ್ ಇದು? ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ಬರೋದಿದೆ ಹ್ಯಾರಿಯರ್ ಅಲ್ಲಿ. ಎಷ್ಟು ಓಡಿದೆ ಬಸ್ ಸರ್ ಇದು? ಕಿಲೋಮೀಟರ್ ಡ್ರಿವನ್ 70,000 ಕಿಲೋಮೀಟರ್ ಓಡಿದೆ ಸರ್. 70,000 ಕಿಲೋಮೀಟರ್. ಆಟೋ ಟ್ರಾನ್ಸ್ಮಿಷನ್ ಇದೆ. XZ A+ ಮೀನ್ಸ್ ಆಟೋ ಟ್ರಾನ್ಸ್ಮಿಷನ್. ಆಟೋ ಟ್ರಾನ್ಸ್ಮಿಷನ್ ನಿಮಗೆ ಇದರಲ್ಲಿ ಬರೋದು DCT ಗೇರ್ ಬಾಕ್ಸ್. ತುಂಬಾ ಓಡಿಸೋದಕ್ಕೆ ಒಳ್ಳೆ ಮಜವಾಗಿರುತ್ತೆ ಗಾಡಿ ಓಡಿಸೋದಕ್ಕೆ. ಫ್ಯೂಯಲ್ ಮೈಲೇಜ್ ಅಷ್ಟೇ 15 ಕಿಲೋಮೀಟರ್ ಮಿಸ್ ಇಲ್ದಲೇ ಬರುತ್ತೆ. ಲೋನು ಸರ್? ಸರ್ ಲೋನ್ ಅಂತ ಬಂದ್ರೆ ನಿಮಗೆ 15 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತೀನಿ ಇದಕ್ಕೆ. 15 ಲಕ್ಷ ಲೋನ್ ಮಾಡಿಸ್ಕೊಂಡು. ಒಂದ್ಸಲ ಇಂಟೀರಿಯರ್ ತೋರಿಸ್ಬಿಡೋಣ ಸರ್? ಖಂಡಿತ ಸರ್. ವಿತ್ ಆಟೋ ಫೋಲ್ಡಿಂಗ್ ಮಿರರ್ ಇರುತ್ತೆ. ಈಗ ಇಂಟೀರಿಯರ್ ಕೂಡ ನೋಡ್ಬಿಡೋಣ, ಯಾಕಂದ್ರೆ ಇಂಥ ಕಾರ್ದು ಇಂಟೀರಿಯರ್ ತೋರಿಸಿಲ್ಲ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ ಬೇಜಾರ್ ಮಾಡ್ಕೋತಾರೆ. ತುಂಬಾನೇ ನೀಟ್ಲಿ ಮೇಂಟೈನ್, ಒಳ್ಳೆ ಓಯೋ ರೂಮ್ ಇದ್ದಂಗಿದೆ ಸರ್ ಇದು. ಎಷ್ಟು ಲೋನ್ ಆಗ್ಬೋದು ಅಂದ್ರೆ ಸರ್ ಇದು? 15 ಲಕ್ಷ ಮಾಡಿಸ್ಕೊಂಡು ಸರ್. ಮಾಡ್ಸೋದು ಈಗ ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 17 ಲಕ್ಷ ಕೂಡ ಲೋನ್ ಮಾಡಿಸಬಹುದು. ಅದ್ರದ್ದು ಇಂಟ್ರೆಸ್ಟ್ ಕಟ್ಟೋರು ನೀವೇನೆ. ನಾನು ಹೇಳ್ತಿರೋದು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರೋ ಇದರಲ್ಲಿ ನಾನು 15 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತೀನಿ. ಓಕೆ. 15 ಒಳ್ಳೆ ಬೂಟ್ ಸ್ಪೇಸ್, ಎಷ್ಟು ದೊಡ್ಡ ಬೂಟ್ ಸ್ಪೇಸ್ ಇದೆ ನೋಡ್ತಾ ಇದೀರಾ. ಇಬ್ರು ಮಲ್ಕೋಬೋದಲ್ಲ ಸರ್ ಇದ್ರಲ್ಲೇ? ಮಲ್ಕೊಂಡು ಹೋಗಲ್ಲ ಸರ್, ಲಗೇಜ್ ಹಾಕಲ್ವಾ ಸರ್, ಬೂಟ್ ಸ್ಪೇಸ್ ಇರೋದು. ಕಿಡ್ನಾಪ್ ಮಾಡಿ ಹಾಕೋಬಹುದು ಬಿಡಿ ಸರ್. ಇದು ನವೆಂಬರ್ ವರ್ಗು ಇನ್ನು ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಲೋನ್ ಬೇಕು ಅನ್ನೋರಿಗೆ ಟಾಪ್ ಅಪ್ ಇನ್ಶೂರೆನ್ಸ್ ಅಂತ ಮಾಡ್ಬೇಕಾಗುತ್ತೆ ಸರ್. ಈಗ ಕಂಪ್ನಿಯಿಂದ ಏನಾಗುತ್ತೆ, ಫಸ್ಟ್ ಇಯರ್ ಕಾಂಪ್ರೆನ್ಸಿವ್, ಅನದರ್ 2 years ಗೆ ಥರ್ಡ್ ಪಾರ್ಟಿ ಇರುತ್ತೆ. ಅನದರ್ 2 years ಅಲ್ಲಿ ನವೆಂಬರ್ ವರ್ಗು ಇನ್ಶೂರೆನ್ಸ್ ಇದೆ ವೆಹಿಕಲ್ ಥರ್ಡ್ ಪಾರ್ಟಿದು. ಯಾರು ಲೋನ್ ಮಾಡಿಸ್ಕೊತಾರೆ ಅವರಿಗೆ ಇದನ್ನ ಲೋನ್ ಮಾಡಿಸಿ 15 ಲಕ್ಷ ಲೋನ್ ಮಾಡುವಾಗ ಟಾಪ್ ಅಪ್ ಮಾಡಿಸಿ ಅದನ್ನ ಮಾಡ್ಕೋಬಹುದು. ಐಡಿ ವ್ಯಾಲ್ಯೂ ರೈಸ್ ಮಾಡ್ಕೊಂಡು ಮಾಡ್ಕೋಬಹುದು. ಓಕೆ ಸರ್. ಸೆಲೆರಿಯೋ ತೋರಿಸ್ದೋ, ವ್ಯಾಗನರ್ ತೋರಿಸ್ದೋ, ಹೌದು, ರಿಡ್ಜು ತೋರಿಸ್ದೋ ಸರ್. ಈಗ ಯಾವ್ದು ತೋರಿಸೋಣ? ಇವಾಗ ಮತ್ತೆ ನಮ್ಮ ಇಂಡಿಯನ್ಸ್ ಏನ್ ಲೈಕ್ ಮಾಡ್ತಾರೆ, ಇಂಡಿಯನ್ ಹಾಟ್ ಕೇಕ್ ಸ್ವಿಫ್ಟ್ ತೋರಿಸ್ಬಿಡೋಣ ಸರ್. ಓಕೆ. ಸ್ವಿಫ್ಟ್ ಎಷ್ಟಿದೆ ಸರ್ ಸ್ವಿಫ್ಟ್ ಇವತ್ತು? ಸರ್ ಸ್ವಿಫ್ಟ್ ಇವತ್ತು ಜಾಸ್ತಿ ಇಲ್ಲ ಸ್ಟಾಕ್. ಸ್ವಿಫ್ಟ್ ಅಲ್ಲಿ ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಇದೆ, ಹಂಗಾಗಿ ಖಾಲಿ ಆಗಿದೆ. ಇದೊಂದು ಈಗ ರೀಸೆಂಟ್ ಆಗಿ ಬಂದಿರೋ ವೆಹಿಕಲ್ ಇದು. ಒಂದು 2-3 ಡೇಸ್ ಆಯ್ತು ಅಷ್ಟೇ. 2015 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 30,000 ಕಿಲೋಮೀಟರ್ ಅಷ್ಟೇ ಓಡಿರೋಂಥದ್ದು. VXI ವೇರಿಯಂಟ್, AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಆಟೋ ಫೋಲ್ಡಿಂಗ್ ಮಿರರ್ ಇರುತ್ತೆ. ನಿಮ್ಗೆ ನಾಪಾ ಲೆದರ್ ಸೀಟ್ ಕವರ್ಸ್ ಇದೆ. ಓಕೆ. ಓಡಿರೋದು ಸರ್ 30,000 ಕಿಲೋಮೀಟರ್ ಅಷ್ಟೇ. 30,000. ಓಕೆ. 30,000 ಇನ್ನು ನಮ್ದು ಏನು ರಬ್ಬಿಂಗ್ ಪಾಲಿಶ್ ಅಂತ ನಮ್ದು ಡೀಟೇಲಿಂಗ್ ವರ್ಕ್ ಹೇಳ್ತೀವಿ, ಅದಾಗಿಲ್ಲ ಸರ್. ಡೀಟೇಲಿಂಗ್ ವರ್ಕ್ ಆದ್ರೆ ಇದು ಲಾಸ್ ಇನ್ನು ಜಾಸ್ತಿ ಬರುತ್ತೆ. ಇದು ಆಲ್ರೆಡಿ ಲೆಸ್ ಡ್ರೈವನ್ ವೆಹಿಕಲ್ ಆಗಿರೋದ್ರಿಂದ ಇದು ಒರಿಜಿನಲ್ ಕ್ಲಾಸೇ ಚೆನ್ನಾಗಿದೆ, ಹಂಗಾಗಿ ಹಾಗೆ ಬಿಟ್ಟಿದೀವಿ. ಬಿಫೋರ್ ಡೆಲಿವರಿ ಇದಕ್ಕೆ ನಾನು ಡೀಟೇಲಿಂಗ್ ಮಾಡಿಸಿ ಕೊಡ್ತೀನಿ. ಪ್ರೈಸ್ ಸರ್? ಸರ್ ಪ್ರೈಸು ಅನ್ಮ್ಯಾಚಬಲ್ ಪ್ರೈಸೇ ಕೊಡೋಣ ಅನ್ಕೊಂಡಿದೀನಿ. ಯಾವ ಕಾಸ್ಟ್ 24 ಸ್ಪಿನ್ನಿಯವರು ಕೊಡಕ್ ಆಗ್ಬಾರ್ದು. 4,60,000 ರೂಪಾಯಿ ಕೊಡ್ತಾ ಇದೀನಿ ಸರ್. 4,60,000 ರೂಪಾಯಿಗೆ 15 ಮಾಡಲು VXI ವೇರಿಯಂಟ್, ಬರೀ 30,000 ಕಿಲೋಮೀಟರ್ ಓಡ್ರ ಅಂತ ವೆಹಿಕಲ್ ಕೊಡ್ತಾ ಇದೀನಿ. Hyundai i10 ಸರ್, ಇದ್ರ ಬಗ್ಗೆ ಡೀಟೇಲ್? Hyundai i10, ಯಾಕೆಂದ್ರೆ Hyundai i10 ಅಲ್ಲಿ ನಮ್ಮ ಹತ್ರ ಇವತ್ತು 2010, 2011, 2012, 2013 4 ವರ್ಷದ ಗಾಡಿನೂ ಇದೆ. ಎಲ್ಲ ವರ್ಷದ್ದು ಒಂದೊಂದು ಗಾಡಿ ಇದೆ. ಒಂದ್ ಗಾಡಿ ಹೇಳಿರ್ತೀನಿ, ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರು ನನಗೆ ಕಾಲ್ ಮಾಡಿ. ಎಲ್ಲ ವೆಹಿಕಲ್ಸ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ.
ಇದು 2011 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಗ್ರೇ ಕಲರ್ ಇದೆ, ಸಿಂಗಲ್ ಓನರ್, ವೆಸ್ಟ್ ಬೆಂಗಾಲ್ ನಂಬರ್ ಇರೋದು, ಕರ್ನಾಟಕ ನಂಬರ್ ನಾನು ಮಾಡಿಸ್ಕೊಡ್ತೀನಿ. ವೆಹಿಕಲ್ ಜಸ್ಟ್ 35,000 ಅಷ್ಟೇ ಓಡಿದೆ, 35,000 ಕಿಲೋಮೀಟರ್ ಓಡಿದೆ. ನಾನು ಆಗ್ಲೇ ವ್ಯಾಗನರ್ ತೋರಿಸ್ಬೇಕಾದ್ರೆ ಹೇಳಿದೆ ಟೈರ್ಸ್ಗಳು ಹಳೇದಾಗಿರುತ್ತೆ ಸರ್, ಹೊಸದ್ ಹಾಕೋಬೇಕಾಗುತ್ತೆ ಅಂತ. ಹಂಗಾಗಿ ಟೈರ್ಸ್ ನಾನು ಪ್ರೈಸ್ ನ ರೆಡ್ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಟೈರ್ಸ್ ಇಲ್ಲ ಅಂದ್ರೆ ನಾನೇ ಹೊಸದ್ ಹಾಕೊಡ್ತಾ ಇದ್ದೆ. ನಾನು ಹೊಸದ್ ಹಾಕ್ಸ್ಕೊಟ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಲ್ಲ, ಸರ್ ನಾವ್ ಇನ್ನೊಂದು ಯಾವ್ದೋ ಬೇರೆ ಬ್ರ್ಯಾಂಡ್ ಹಾಕೋತಾ ಇದ್ವಿ ಅಂತಾರೆ. ಇದರಲ್ಲೂ ರಿಮೈನಿಂಗ್ ನಿಮಗೆ ಇನ್ನು 50% ರಿಮೈನಿಂಗ್ ಥ್ರೆಡ್ ಇದೆ, ಬಟ್ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ. ವೆಹಿಕಲ್ ಟೈರ್ ಚೇಂಜ್ ಮಾಡಿಸ್ಕೊಳ್ಳಿ ಅಂತಾನೆ ಹೇಳೋದು. 2,85,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 15,000 ರೂಪಾಯಿ, 3 ಲಕ್ಷ ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದ್ರ ಮೇಲೆ ಅದು ಜಾಸ್ತಿ ಇದೆ, ಇನ್ನು 3 ಲಕ್ಷಕ್ಕಿಂತ ಜಾಸ್ತಿ ಇದೆ. ನಾನು 2,85 ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ನೀವು ಹೊಸ ಟೈರ್ ಹಾಕ್ಸ್ಕೊಂಡ್ರೆ ನಿಮಗೆ 3 ಲಕ್ಷ ರೂಪಾಯಿ ಬೀಳುತ್ತೆ. ಟ್ರಾನ್ಸ್ಫರ್ ನನ್ನ ಕಡೆಯಿಂದ ಆಗಿರುತ್ತೆ. 285 ವರ್ತ್ ಪ್ರೈಸು. 11 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು, ಜಸ್ಟ್ 35,000 ಕಿಲೋಮೀಟರ್ ಓಡಿರೋದು. ಓಕೆ, i10 ತೋರಿಸ್ದು, ಈಗ i20 ತೋರಿಸೋ ಸಮಯ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು i20, ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. i20 ಸೆಕೆಂಡ್ ಜನರೇಷನ್ ವೆಹಿಕಲ್ ಸರ್ ಇದು. 2014 ಮಾಡಲು. ಓಕೆ, ಏನು ಎಲೈಟ್ i20 ಅಂತ ಹೇಳಿ ನಮಗೆ 14 ಮಾಡಲ್ ಸಿಗುತ್ತೆ. ಆ ವೇರಿಯಂಟ್ ಲಾಂಚ್ ಆಗೋ ಮುಂಚೆ ಇದ್ದಿದ್ದಂತ ಮಾಡಲ್ ಇದು. ಮ್ಯಾಗ್ನೋ ಆಪ್ಷನ್ ವೆಹಿಕಲ್ 2014 i20 ಮ್ಯಾಗ್ನೋ ಆಪ್ಷನಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. 49,500 ಕಿಲೋಮೀಟರ್, 50,000 ಅಂತ ಕನ್ಸಿಡರ್ ಮಾಡಬಹುದು. ಎಲ್ಲ ಹೊಸ ಟೈರ್ ಹಾಕಿದೆ ಇದಕ್ಕೆ. 90% ಇನ್ನು ಹೊಸ ಟೈರ್ ಅಲ್ಲಿ ನಿಮಗೆ ರಿಮೈನಿಂಗ್ ಥ್ರೆಡ್ಸ್ ಉಳಿದಿದೆ. ಹಂಗಾಗಿ ನೀವು ಇದನ್ನ ಟೈರ್ಸ್ ಹೊಸದ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹೊಸದ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ವೆಹಿಕಲ್ ಅಲ್ಲಿ. ಈ ವೆಹಿಕಲ್ ನಾನು 4,15,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 4,15,000. 2014 ಮಾಡಲು i20 ಮ್ಯಾಗ್ನೋ ಆಪ್ಷನ್ ವೆಹಿಕಲ್, 4,15,000 ರೂಪಾಯಿ ವಿಷ್ಣು ಕಾರ್ಸ್ ಅಲ್ಲಿ ಮಾತ್ರ. ಮಾರುತಿ ಸುಜುಕಿ ಆಲ್ಟೋ ಮತ್ತೆ ಸ್ಯಾಂಟ್ರೋ ಇದೆ, ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್, ಕಡಿಮೆ ಬಡ್ಜೆಟ್ ಅಲ್ಲಿ ನಮಗೆ ಒಂದು ಫ್ಯಾಮಿಲಿ ಕಾರ್ ಬೇಕು ಅಂತ ಕೇಳ್ತಾರೆ, ಅವ್ರಿಗೋಸ್ಕರ ಈ ತರ ವೆಹಿಕಲ್. 2008 ಮಾಡಲ್ ಇದು, 2009 ರಿಜಿಸ್ಟ್ರೇಷನ್ ಆಲ್ಟೋ ಇದು, LXi ವೇರಿಯಂಟ್. ಸ್ವಲ್ಪ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಕ್ಷಮೆ ಇರಲಿ. ಇದು 2008 ಮಾಡೆಲ್, 2009 ರಿಜಿಸ್ಟರ್ಡ್ ವೆಹಿಕಲ್, K51 ರಿಜಿಸ್ಟ್ರೇಷನ್. ಈಗ ನಮ್ದು ನೆಕ್ಸ್ಟ್ ಲೈನ್ ಅಪ್ ಅಲ್ಲಿ ಇದನ್ನ ರಬ್ಬಿಂಗ್ ಪಾಲಿಶಿಂಗ್ ಅಂತ ನಿಲ್ಸ್ಕೊಂಡಿದೀವಿ, ಹಂಗಾಗಿ ನಂಬರ್ ಪ್ಲೇಟ್ ನ ರಿಮೂವ್ ಮಾಡಿದೀವಿ. ಬ್ಲೂ ಕಲರ್ ಇದೆ ವೆಹಿಕಲ್, ನೋಡ್ತಾ ಇದ್ರೆ AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ನಾಪಲ್ ಲೆದರ್ ಸೀಟ್ ಕವರ್ ಇರೋಂಥ ವೆಹಿಕಲ್. ಟೈರ್ಸ್ ಗಳು ಇದ್ರಲ್ಲಿ ಚೇಂಜ್ ಆಗಿದೆ ಸರ್, 15 ವರ್ಷ ಆಗ್ತಾ ಬಂತು. ಟೈರ್ಸ್ ಕಸ್ಟಮರ್ ಚೇಂಜ್ ಮಾಡಿ ಹೊಸ ಟೈರ್ ಹಾಕಿದ್ದಾರೆ 4 ಕೂಡ. 28,000 ಕಿಲೋಮೀಟರ್ ಅಷ್ಟೇ ವೆಹಿಕಲ್ ಡ್ರೈವನ್ ಆಗಿರೋದು. 28,500 ಸಿಂಗಲ್ ಓನರ್, K51 ನಂಬರು. ಇದನ್ನ ನಾನು ಇವತ್ತು ನಿಮ್ಮ ಕಸ್ಟಮರ್ಗೆ 1,85,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 1,85,000. 8 ಮಾಡಲ್ LXi ವೇರಿಯಂಟ್. ಆಲ್ಟೋ ತೋರಿಸ್ಬಿಡು ಸರ್. ಈಗ ಸ್ಯಾಂಟ್ರೋ ಸ್ವಲ್ಪ ಎತ್ತರವಾಗಿದ್ದೀನಿ ಸರ್, ನನಗೆ ಬಡ್ಜೆಟ್ ಕಡಿಮೆ ಇರಬೇಕು, ನಾನು ಹೈಟ್ ಆಗಿದ್ದೀನಿ, ನನಗೆ ಕೂತ್ಕೊಳ್ಳೋಕು ಸ್ವಲ್ಪ ಕಂಫರ್ಟ್ ಆಗಿರಬೇಕು ಅನ್ನೋರಿಗೆ ಸ್ಯಾಂಟ್ರೋ. ಇದು ಕೂಡ ನಮಗೆ ಈಗ ನೆಕ್ಸ್ಟ್ ಡೀಟೇಲಿಂಗ್, ಈಗ ರಬ್ಬಿಂಗ್ ಪಾಲಿಶಿಗೆ ಲೈನ್ ಅಪ್ ಅಲ್ಲಿ ನಿಲ್ಸ್ಕೊಂಡಿದೀವಿ. ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದ್ರದ್ದು ಫಿಟ್ನೆಸ್ ಲ್ಯಾಪ್ಸ್ ಆಗಿದೆ, ತಗೊಳ್ಳೋ ಕಸ್ಟಮರ್ ಇದನ್ನ ರಿನ್ಯೂವಲ್ ಮಾಡ್ಕೊಳ್ಳೋದಾದ್ರೆ ಓಕೆ, ಇಲ್ಲಾಂದ್ರೆ ನಾನೇ ಮಾಡ್ಕೊಡೋದಾದ್ರೆ ಸರ್ ಇದಕ್ಕೆ 1,55,000 ರೂಪಾಯಿ. 2007 ಮಾಡಲು ಸ್ಯಾಂಟ್ರೋ, ಸೆಕೆಂಡ್ ಓನರ್ ಇದು. K53 ನಂಬರ್, ಬೆಂಗಳೂರು KR Puram ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ. ಇದಕ್ಕೆ ಸರ್ ನೀವು ಸ್ಕ್ರಾಚ್ ಡೆಂಟ್ ಏನು ಕಾಣಿಸ್ತಾ ಇಲ್ವಲ್ಲ ಅಂತೇಳಿ ಗಾಬರಿ ಆಗೋದು ಬೇಡ ಸರ್. ವೆಹಿಕಲ್ ನ ಫಿಟ್ನೆಸ್ ರಿನ್ಯೂವಲ್ಗೋಸ್ಕರನೇ ಕಂಪ್ಲೀಟ್ ಆಗಿ ರಿಸ್ಟೋರ್ ಮಾಡಿರೋಂಥ ವೆಹಿಕಲ್. ಕಂಪ್ಲೀಟ್ ಪೇಂಟ್, ಹೊಸ ಪೇಂಟ್ ಆಗಿದೆ ವೆಹಿಕಲ್ ಗೆ. ಟೈರ್ಸ್ ಸ್ವಲ್ಪ ಬಟನ್ ಕಡಿಮೆ ಇದೆ, ನೀವು ಟೈರ್ಸ್ ನ ನೀವು ಹಾಕೊಂಡ್ರೆ ಆಯ್ತು. 1,55,000 ರೂಪಾಯಿಗೆ ನಾನು ವಿತ್ ಹೊಸ FC, 5 ವರ್ಷದ FC, 1 ವರ್ಷ ಇನ್ಶೂರೆನ್ಸ್ ಜೊತೆ ಗಾಡಿ ಕೊಡ್ತೀನಿ. ಎಷ್ಟು ಹೊಡಿಬಹುದು ಸರ್ ಇದು? ಸರ್ ಇದು ಗಾಡಿ ನಾನು ಕಿಲೋಮೀಟರ್ ಡ್ರೈವ್ ಅನ್ನು ಮರ್ತು ಬಿಟ್ಟಿದ್ದೀನಿ, 1 ಸೆಕೆಂಡ್. 1,31,000 ಕಿಲೋಮೀಟರ್ ಓಡಿದೆ ಸರ್, ಸೆಕೆಂಡ್ ಓನರ್. ವಿಷ್ಣು ಕಾರ್ಸ್ ಅಲ್ಲಿ ಮೀಟರ್ ಟ್ಯಾಂಪರ್ ಮಾಡೋದಿಲ್ಲ ಅನ್ನೋದಕ್ಕೆ ಈ ತರ ಕೆಲವೊಂದು ಹೈ ಡ್ರೈವನ್ ವೆಹಿಕಲ್ಸ್ ಇದೆ, ಅವೇ ಸಾಕ್ಷಿ ಸರ್. ಯಾಕೆಂದ್ರೆ ಮಾರ್ಕೆಟ್ ವ್ಯಾಲ್ಯೂ ನಲ್ಲಿ ಕೆಲವರು ಟ್ಯಾಂಪರ್ ಆಗಿರೋ ವೆಹಿಕಲ್ ನ ಬಂದ್ಬಿಟ್ಟು ಕಾಂಪಿಟೇಷನ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾರೆ. ನಮ್ಮ ಹತ್ರ ಹಂಗಿರಲ್ಲ ಸರ್, ಕಾಂಪಿಟೇಷನ್ ರೇಟ್ ಅಲ್ಲಿ ಕೊಡ್ತೀವಿ, ಬಟ್ ವೆಹಿಕಲ್ ರನ್ನಿಂಗ್ ಜಾಸ್ತಿ ಆಗಿರುತ್ತೆ, ವೆಹಿಕಲ್ ಗುಡ್ ಕಂಡೀಷನ್ ಇರುತ್ತೆ. ಇದರಲ್ಲಿ ಸ್ಕ್ರಾಚಸ್ ಇದ್ದಾಗ ಫಿಟ್ನೆಸ್ ರಿನ್ಯೂವಲ್ ಅಂತ ಅನ್ಬೇಕಾದ್ರೆ ಸ್ಕ್ರಾಚಸ್ ಡೆಂಟ್ಸ್ ಇದ್ರೆ ರಿನ್ಯೂವಲ್ ಆಗಲ್ಲ. ಹಂಗಾಗಿ ನಾವು ನೀಟಾಗಿ ಒಂದು ರೌಂಡ್ ಪೇಂಟ್ ಮಾಡಿಸಿದೀವಿ ಗಾಡಿಗೆ. 16 ವರ್ಷದ ವೆಹಿಕಲ್ ಆಗಿರೋದ್ರಿಂದ ಪೇಂಟ್ ಆಗಿರೋದು ಕನ್ಸಿಡರ್ ಆಗಲ್ಲ. ನೆಕ್ಸ್ಟ್ 5 ವರ್ಷಕ್ಕೆ ಯಾವುದೇ ರೀತಿ ಪೇಂಟ್ ಫೇಡಿಂಗ್ ಅಂತ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. 1,31,000 ಹೊಡೆದೆ, 1,55,000ಕ್ಕೆ ವಿತ್ ಹೊಸ ಫಿಟ್ನೆಸ್ ಜೊತೆ. ಇಲ್ಲ ಸರ್ ಫಿಟ್ನೆಸ್ ನಾವೇ ಮಾಡಿಸ್ಕೊಂತೀವಿ, ನಮಗೆ ಗಾಡಿ ಮಾತ್ರ ನೀವು ಕೊಡಿ ಅಂದ್ರೆ 1,35,000 ರೂಪಾಯಿ ಗಾಡಿ ಕೊಡ್ತೀನಿ. 1,35ಕ್ಕೆ ಸ್ಯಾಂಟ್ರೋ 2007 ಮಾಡಲು. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ರೆಡ್ ಕಲರ್ ಅಲ್ಲಿ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್. ಇದು 2009 ಮಾಡಲು, ಸಿಂಗಲ್ ಓನರ್, ಸ್ವಿಫ್ಟ್ VXi ಪೆಟ್ರೋಲ್ ವೇರಿಯಂಟ್. 1.3 ಇಂಜಿನ್ ಬರುತ್ತೆ, ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಬಂಪರ್ ಮಾತ್ರ ರೀಪೇಂಟ್ ಆಗಿರೋಂಥದ್ದು, ಇದರಲ್ಲಿ ಕಂಪ್ಲೀಟ್ ಗಾಡಿ ರೀಪೇಂಟ್ ಆಗಿಲ್ಲ. ಲೈನ್ ಅಪ್ ಅಲ್ಲಿ ನೋಡ್ತಾ ಇದ್ರೆ ನೀವು ಎಷ್ಟು ವೆಹಿಕಲ್ ಡೀಟೇಲಿಂಗ್ ನಿಂತಿದೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಅದರಲ್ಲಿ ಬಿಡಿ ನಮ್ದು ಓಲ್ಡ್ಸ್ ಅಂದ್ರೆ ನಮ್ದೇ ಸ್ವಂತ ಗಾಡಿಗಳು, ಈ ಜೀಪ್ ಆಗಿರ್ಬೋದು, ಈ ಕಡೆ ಜೀಪ್ ಆಗಿರ್ಬೋದು, ಈ ಅಂಬಾಸಿಡರ್, ಈ ತರದೆಲ್ಲ ನಮ್ದು ಓನ್ ವೆಹಿಕಲ್ ಆಗಿರುತ್ತೆ. ಅದ್ರ ಮಧ್ಯದಲ್ಲಿ ಇವೆಲ್ಲ ನಿಲ್ಸ್ಕೊಂಡಿದ್ವಿ ಲೈನ್ ಅಪ್ ಅಲ್ಲಿ ಪಾಲಿಶಿಂಗ್ ಗೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಪಾಪ ಒಬ್ಬರೇ ಇದಾರೆ, ಬೇಸಿಗೆ ಬಿಸಿಲು ಜಾಸ್ತಿ ಇದೆ, ಅವ್ರಿಗೂ ಕೆಲಸ ಮಾಡಕ್ಕೆ ಸುಸ್ತಾಗ್ತಾ ಇದೆ.
ಹಂಗಾಗಿ ಡೈಲಿ ಒಂದೊಂದೇ ಗಾಡಿ ನಾವು ರಬ್ಬಿಂಗ್ ಪಾಲಿಶ್ ಮಾಡಕ್ ಆಗ್ತಿರೋದು. ಹಂಗಾಗಿ ಎಲ್ಲ ಲೈನ್ ಅಪ್ ಅಲ್ಲಿ ಜಾಸ್ತಿ ದಿವಸದಿಂದ ನಿಂತಿದ್ದಾವೆ. ಈ ವೆಹಿಕಲ್ ನ ಸರ್ ನಾನು 285 ಗೆ ಫೈನಲ್ ಆಗಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. K04 ವೆಹಿಕಲ್ ಇದು, ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್. ಫ್ರಂಟ್ ಅಲ್ಲಿ 2 ಹೊಸ ಟೈರ್ ಇದೆ, ಬ್ಯಾಕ್ 2 ಹೊಸ ಟೈರ್ ಹಾಕಬೇಕಾಗುತ್ತೆ. ಗಾಡಿ ಲೆಸ್ ಡ್ರೈವನ್ ಇದು ಕೂಡ 34,000 ಕಿಲೋಮೀಟರ್ ಓಡಿದೆ. 34,000 ಕಿಲೋಮೀಟರ್. ಓನರ್ ಎಷ್ಟಂದ್ರೆ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಡೀಸೆಲ್ ಇದು? ಪೆಟ್ರೋಲ್ VXI. ಪೆಟ್ರೋಲ್ VXI 34,000 ಓಡಿರೋಂಥ ಸ್ವಿಫ್ಟ್ VXI 9 ಮಾಡಲ್ದು. ಫಿಟ್ನೆಸ್ ಇದೇ ವರ್ಷ ನಿಮಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ರಿನ್ಯೂವಲ್ ಬರುತ್ತೆ ವೆಹಿಕಲ್ದು. ತೊಂದರೆ ಇಲ್ಲ, ವೆಹಿಕಲ್ ಆಗೇನು ರಿಫರ್ಬಿಶ್ಮೆಂಟ್ ಅಂತ ಕೇಳ್ತಿಲ್ಲ. ವೆಹಿಕಲ್ ಲೆಸ್ ಡ್ರೈವನ್ ಆಗಿದೆ, ಮತ್ತೆ ಗಾಡಿಲಿ ಏನು ಸ್ಕ್ರಾಚಸ್ ಡೆಂಟ್ಸ್ ಅಷ್ಟಿಲ್ಲ, ನೆಗ್ಲಿಜಿಬಲ್ ಸ್ಕ್ರಾಚಸ್ ಇದೆ. ಇದೆಲ್ಲ ಫಿಟ್ನೆಸ್ ಎಲ್ಲ ಆಗ್ಬಿಡುತ್ತೆ. ಈ ವೆಹಿಕಲ್ ನಿಮಗೆ 2,85,000 ರೂಪಾಯಿಗೆ ನಾನು ಫೈನಲ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ ಸರ್. Hyundai Getz Prime ಅದು ಕೂಡ GLS ವೇರಿಯಂಟ್ 1.3 ಲೀಟರ್ ಇಂಜಿನ್ ಜೊತೆ ಬರುವಂತದ್ದು. K25 ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ಆ ಟೈಮ್ ಅಲ್ಲೇ ಇದು. ಹೌದು ಸರ್, ಇಲ್ಲ ಇದು ಸ್ವಿಫ್ಟ್ ಜೊತೆ ಕಾಂಪಿಟೇಟರ್ ವೆಹಿಕಲ್. ಸ್ವಿಫ್ಟಿಗೆ ಕಾಂಪಿಟೇಟರ್ ವೆಹಿಕಲ್ ಇದು 2010 ನಲ್ಲಿ, ಏನೀಗ 2007, 8, 9, 10 ಅಲ್ಲೆಲ್ಲ ಸ್ವಿಫ್ಟ್ ಕಾಂಪಿಟೇಟರ್ ವೆಹಿಕಲ್ ಆಗಿತ್ತು. ಇದು 10 ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಯ್ತು ವೆಹಿಕಲ್ದು. ಅಂದ್ರೆ i20 ಲಾಂಚ್ ಆಗ್ತಾ ಇತ್ತು. i20 ಲಾಂಚ್ ಆಗ್ತಾ ಇದರಿಂದ ಅದನ್ನ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ಸ್ಟಾಪ್ ಮಾಡಿದ್ರು. ಯಾಕಂದ್ರೆ i20 ಗಿಂತ ಬೆಸ್ಟ್ ವೆಹಿಕಲ್ ಇದು ಆಗಿತ್ತು. ಹೌದು. ಬಟ್ Hyundaiನವರು ಅದ್ರ ಮೇಲೆ ಕಾನ್ಸಂಟ್ರೇಷನ್ಗೋಸ್ಕರ ಇದನ್ನ ಸ್ಟಾಪ್ ಮಾಡಿದ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಇದು ವೆಹಿಕಲ್ ಜಸ್ಟ್ 40,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿರೋದು ಸರ್. ಓಕೆ. ಮಾಡೆಲ್ 2010 ಮಾಡಲ್, 1.3 GLX ಇಂಜಿನ್, GLS. 40,000 ಓಡಿದೆ. ಸೆಕೆಂಡ್ ಓನರ್. ಫಸ್ಟ್ ಓನರು SBI ನ ಬ್ಯಾಂಕ್ ಮ್ಯಾನೇಜರ್ ಬೆಂಗಳೂರಲ್ಲಿ ಇದ್ರು ಸರ್. ಅವ್ರ ಹತ್ರದಿಂದ ನಾವೇ ತಗೊಬಂದಿದ್ವಿ. 27,000 ಕಿಲೋಮೀಟರ್ ಓಡಿತ್ತು ಅವಾಗ. ಅದನ್ನ ತಗೊಬಂದು 27,000 ಓಡಿರೋದನ್ನ ಆಫ್ಟರ್ ಕೋವಿಡ್ 2020 ನಲ್ಲಿ, ಆಫ್ಟರ್ ಕೋವಿಡ್ ನಾವು ಒಬ್ರು ಇಲ್ಲಿ KB JE ಅವರಿಗೆ ಕೊಟ್ಟಿದ್ವಿ. ಅವ್ರು ಒಂದು 13,000 ಕಿಲೋಮೀಟರ್ ಡ್ರೈವನ್ ಮಾಡಿದ್ದಾರೆ. ಈಗ ಅವರು ಹೊಸ ಕಾರ್ ತಗೋಬೇಕು, 3 ವರ್ಷ ಓಡಿಸಿದೀನಿ ಅಂತ ಫೀಲ್ ಆಗ್ತಿದೆ. 13,000 ಓಡಿಸಿದಾರೆ ಅಷ್ಟೇ ಹೊಸ ಕಾರು ಅಂತ. ಈ ವೆಹಿಕಲ್ ನಾನು 2 ಲಕ್ಷ ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದೀನಿ. ಅನ್ಬಿಲಿವಲ್ ಪ್ರೈಸ್. ವೈಟ್ ಕಲರ್ ಇದೆ, ಯಾವುದೇ ರೀತಿ ರೀಪೇಂಟ್ಸ್ ಆಗಿಲ್ಲ, ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಆಗಿಲ್ಲ. 40,000 ಜಿನಿಯನ್ ಓಡಿದೆ. ಇದ್ರಲ್ಲಿ ಅಷ್ಟೇ ನಿಮ್ಗೆ ಒಂದು 2 ಟೈರ್ ಹಾಕೋಬೇಕಾಗುತ್ತೆ. ಕಿಲೋಮೀಟರ್ ಡ್ರೈವನ್ 40,000 ಆಗಿರೋದು, ಟೈರ್ಸ್ ಚೇಂಜ್ ಆಗಿಲ್ಲ. 2 ಟೈರ್ ಹಾಕೋಬೇಕಾಗುತ್ತೆ. 2 ಲಕ್ಷ ರೂಪಾಯಿಗೆ ನಾನು ಇದನ್ನ ಕ್ಲೋಸ್ ಮಾಡ್ಕೊಡ್ತಾ ಇದೀನಿ. ಓಕೆ. 2 ಲಕ್ಷಕ್ಕೆ ನಿಮ್ಗೆ ಇದು ಕ್ಲೋಸ್ ಆಗುತ್ತೆ. ಬನ್ನಿ, ನಾನು ನಿಮಗೆ ಫ್ರಂಟ್ ಇಂದ ಕೂಡ ಒಂದ್ಸಲ ಲುಕ್ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಅವಾಗಲಿಂದ ನಾನು ಬರೀ ರೇಸ್ ಸೈಡ್ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಮೇಂಟೈನ್ ಮಾಡಿದಾರೆ ಅಂತ. ಸರ್, ಮತ್ತೆ ಅವಾಗ ಒಬ್ರು ಕಸ್ಟಮರ್ಗೆ ಹೇಳಿದ್ರಿ ಯಾವ್ದೋ ಒಂದು ವ್ಯಾಗನರ್ ಇದೆ ಅಂತ. ಯಾವ್ದು ಸರ್ ಅದು? ಸರ್, ಒಂದು 2005 ಮಾಡಲ್ದು, ಲೋ ಪ್ರೈಸ್ ಅಲ್ಲಿ ಯಾರು ನಾವು ಡ್ರೈವಿಂಗ್ ಕಲಿಯೋದಕ್ಕೆ ಅಂತೇಳಿ ಆಲ್ಮೋಸ್ಟ್ ಬರ್ತಾ ಇರ್ತವೆ ಪ್ರತಿ ವಿಡಿಯೋದಲ್ಲಿ ನಮ್ಗೆ ಎನ್ಕ್ವೈರಿ. ಸರ್, ನಮಗೆ ಮನೇಲಿ ಒಂದು ಡ್ರೈವಿಂಗ್ ಕಲಿಲಿಕ್ಕೆ ಚಿಕ್ಕ ಗಾಡಿ ಬೇಕು ಅಂತ. ಆ ಥರದವ್ರಿಗೆ ಒಳ್ಳೆ ಗಾಡಿ ಆಗುತ್ತೆ ಅದು. 2005 ಮಾಡಲು ವ್ಯಾಗನರು, LXI ವೇರಿಯಂಟ್, ಸೆಕೆಂಡ್ ಓನರು. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ 2 ವರ್ಕಿಂಗ್ ಇದೆ. ಜಸ್ಟ್ 90,000 ರೂಪಾಯಿಗೆ ನಾನು ಆ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತೀನಿ. ಅದು ವೆಹಿಕಲ್ ನನ್ನ ಹತ್ರ ಇವತ್ತು ಇಲ್ಲಿ ಶೋ ಮಾಡೋದಕ್ಕಿಲ್ಲ. ನನ್ನ ಕೊಲಿಗ್ ಒಬ್ರು ಫ್ರೆಂಡ್ ಒಬ್ರು ತಗೊಂಡೋಗಿದ್ದಾರೆ. ಏನೋ ಫ್ಯಾಮಿಲಿ ಫಂಕ್ಷನ್ ಸ್ವಲ್ಪ ಓಡಾಡಕ್ಕೆ ಒಂದು 2 ದಿವಸ ಬೇಕು ಅಂತ ತಗೊಂಡೋಗಿದ್ದಾರೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 90,000ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಆ ಫೋಟೋಸ್ ನನಗೆ ಶೇರ್ ಮಾಡಿ ಸರ್. ಫೋಟೋಸ್ ನಿಮಗೆ ಶೇರ್ ಮಾಡ್ತೀನಿ. ನೀವು ವಿಡಿಯೋದಲ್ಲಿ ಅದನ್ನ ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡಿ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿದ್ರೆ 90,000 ರೂಪಾಯಿ ನನ್ನ ವೆಹಿಕಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. ಇವ್ರ ಹತ್ರ ಇನ್ನೂ ತುಂಬಾನೇ ಕಾರ್ಸ್ ಗಳು ಅವೈಲಬಿಲಿಟಿ ಇರುತ್ತೆ. ಬಟ್ ಆಸ್ ನಾವು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ವಿಡಿಯೋ ಲೆಂತ್ ಆಗುತ್ತೆ, ಮತ್ತೆ ಸಬ್ಸ್ಕ್ರೈಬರ್ಸ್ ತುಂಬಾನೇ ಸ್ಕಿಪ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಯಾವಾಗ್ಲೂ ನಮ್ಮ ವಿಡಿಯೋನ 42, 45, 50 ನಿಮಿಷ ಇದೇ ತರ ವಿಡಿಯೋಗಳೇ ಆಗ್ತಾ ಇರುತ್ತೆ. ಹಂಗಾಗಿ ಸರಿ ಕಡಿಮೆ ವೆಹಿಕಲ್ಸ್ ನ ತೋರಿಸಿ ಕಡಿಮೆ ನಿಮಿಷದಲ್ಲಿ ಕ್ಲೋಸ್ ಮಾಡೋಂತ ಪ್ರಯತ್ನ ಮಾಡಿದೀವಿ. ಯಾರಿಗೆಲ್ಲ ಇನ್ನು ಬೇರೆ ವೆಹಿಕಲ್ಸ್ ನಿಮ್ಗೆ ರಿಕ್ವೈರ್ಮೆಂಟ್ ಇರುತ್ತೆ ನಮ್ಗೆ ಕಾಲ್ ಮಾಡಿ. ಖಂಡಿತ ನಾನು ನಮ್ಮ ಹತ್ರ ಇದ್ದ ಸರಿ ಇಲ್ಲ, ಬೇರೆ ಕಡೆ ಸರಿ ಹುಡುಕಿ ನಾನು ವೆಹಿಕಲ್ ನ ತರಿಸಿ ನಿಮಗೆ ಕೊಡುವಂತ ಸರ್ವಿಸ್ ಕೊಡ್ತೀನಿ. ಅಗೇನ್ ಮತ್ತೆ ಶ್ರೀ ವಿಷ್ಣು ಕಾರ್ಸ್ ಇನ್ನ ವಿಡಿಯೋ ಮಾಡಿ ಅಂತೇಳಿ ನಮ್ಮ ಕೃಷ್ಣ ಸರ್ಗೆ ಯಾವಾಗ್ಲೂ ಮೆಸೇಜಸ್ ಬರ್ತಾ ಇರುತ್ತೆ. ನಿಮ್ಮ ಅಭಿಮಾನಕ್ಕೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಆ ವಿಷ್ಣು ಕಾರ್ಸ್ ಒಂದು ಕಾನ್ಸೆಪ್ಟ್ ಯಾವಾಗ್ಲೂ ಇಟ್ಕೊಂಡೇ ಇರ್ತೀವಿ ನಾವು. ಲೆಸ್ ಡ್ರೈವನ್ ವೆಹಿಕಲ್ ಕೊಡಬೇಕು, ಆಕ್ಸಿಡೆಂಟ್ ಮತ್ತೆ ಫ್ಲಡ್ ಫ್ರೀ ವೆಹಿಕಲ್ ಕೊಡಬೇಕು ಕಸ್ಟಮರ್ಸ್ಗೆ ಅನ್ನೋದನ್ನ ಅದನ್ನ ಯಾವಾಗ್ಲೂ ಫಾಲೋ ಮಾಡ್ತಾ ಬರ್ತಾ ಇರ್ತೀವಿ. ಇವತ್ತು ಇವೆಲ್ಲ ನೀವೇನ್ ಗಾಡಿಗಳಲ್ಲಿ ನೋಡಿದೀರಾ, ಇನ್ನೂ ವೆಹಿಕಲ್ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇದೆ ಅಂತ ಹಿಂದೆ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಆಗಿರುತ್ತೆ. ಖಂಡಿತ ನಿಮ್ಗೆ ಅದನ್ನ ಕೊಡ್ತಾ ಇರೋದ್ರಲ್ಲಿ ನಮ್ಗೆ ತೃಪ್ತಿ ಇದೆ. ಯಾರಿಗೆಲ್ಲ ವಿಷ್ಣು ಕಾರ್ಸ್ ನ ವಿಡಿಯೋನ ಮಾಡಿಸ್ಬೇಕು, ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು, ಅವ್ರಿಗೆಲ್ಲ ಇದೊಂದು ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಎಲ್ರಿಗೂ ಧನ್ಯವಾದ. ನಂದು ಬೇರೆ 2 lakhs ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರು ಸರ್. ನೋಡಿ, ನಾನೇ ಸಂಚಾರಿ ಕೃಷ್ಣ ಸರ್ ಅವ್ರದ್ದು 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದಾರಂತೆ. ನಮ್ದು ಶ್ರೀ ವಿಷ್ಣು ಕಾರ್ಸ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಿಲ್ಲ, ಹಂಗಾಗಿ ನಮಗೆ ವಿಡಿಯೋಸ್ ನ ಜಾಸ್ತಿ ಪೋಸ್ಟ್ ಮಾಡಕ್ ಆಗ್ತಾ ಇಲ್ಲ. ಎಲ್ರು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆದ್ರೆ ನನಗೊಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ರೆ ವಿಡಿಯೋ ಮಾಡಿದ್ದು ಜಾಸ್ತಿ ಜನಕ್ಕೆ ತಲುಪುತ್ತೆ ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಅವಾಗ. ಎಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರ, ನಿಮ್ಮ ಬಳಗಕ್ಕೆ ಹೇಳ್ತಾ ಇರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಅಂತೂ ಇಂತೂ ಕೊನೆಗೂ ನೀವೆಲ್ಲರೂ ಕೇಳ್ತಿದ್ದಂಥ ವಿಷ್ಣು ಕಾರ್ಸ್ನ ವಿಡಿಯೋನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಖಂಡಿತವಾಗಿ ಈ ವಿಡಿಯೋ ನಿಮಗೆಲ್ಲ ಖುಷಿ ಕೊಟ್ಟಿರೋದಂತ ಭಾವಿಸ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೇರಂ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.